ನಾವು ಸ್ಟುಡಿಯೋ ಒಳಗಡೆ ಬ್ರಾಟ್ ಚಿತ್ರತಂಡ ಎಂಟ್ರಿ ಕೊಟ್ಟಿದ್ದಾರೆ. ಹೆಸರಷ್ಟೇ ಬ್ರಾಟು, ಆದರೆ ಎಲ್ಲರೂ ನೋಡಿ ಎಷ್ಟು ಇನ್ನಸೆಂಟ್ ಆಗಿ ಕೂತ್ಕೊಂಡಿದ್ದಾರೆ. ನಾನು ಫಸ್ಟ್ ಹೊಂಟ್ರಾದ ತಕ್ಷಣ ಆಚೆ ಈಚೆ ನೋಡಿದ್ರೆ ಸಿಂಗರ್ ಯಾರು ಕಾಣಿಸ್ತಾ ಇಲ್ವಲ್ಲ, ಇದು ಯಾರೋ ಅವ್ರ ಮಗಳಿರ್ಬೇಕು ಅಂತ, ಸಿಂಗರ್ ಮಗಳಿರ್ಬೇಕು ಅಂತ. ಹಿಂಗಂದ್ರೆ ಟ್ಯೂಬ್ಲೈಟ್ಸ್ ಹೊಡಿಬೇಕಿದ್ದು ಬೆನ್ನಿಗೆ, ಎಕ್ಸ್ಪೆಕ್ಟೇ ಮಾಡಿಲ್ಲ, ತಲೆ ಹೊಡೆದ. ಆಮೇಲೆ ಎಲ್ಲಕ್ಕಿಂತ ಮಜಾ ಅಂದರೆ ಅದನ್ನು ಫಿಲಮಲ್ಲಿ ಎಡಿಟ್ ಮಾಡ್ಬಿಟ್ಟು ಹೊಡ್ಸ್ಕೊಂಡಿದ್ದೇ ಕಟ್ ಮಾಡ್ಬಿಟ್ಟಾರೆ. ಅವ್ರ ಬ್ಯಾಕ್ ಪ್ರಾಬ್ಲಮ್ ಇದೆ ಅಲ್ವಾ? ನಿಮ್ ಬ್ಯಾಕ್ ಪ್ರಾಬ್ಲಮ್ ಅದನ್ನೆಲ್ಲ ಬಂದು ಎಲ್ಲ ಲೈವಲ್ಲಿ ಹೇಳ್ಬಿಟ್ಟು ಬ್ಯಾಕ್ ಪ್ರಾಬ್ಲಮ್ ಇದೆ ಅವರಿಗೆ, ಬ್ಯಾಕ್ ಪ್ರಾಬ್ಲಮ್ ಇದೆ ಸರ್. ನೀನು ಮನಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಮನಿಗೆ ರೆಸ್ಪೆಕ್ಟ್ ಕೊಡ್ಲಿಲ್ವಲ್ಲ, ಐ ಡೋಂಟ್ ಲೈಕ್ ದಟ್. ಯಾರು ಭಯಂಕರ ಫನ್ನು ಅಲ್ಲ, ಸೂಪರ್. ಚಿಲ್ 16 ಇನ್ನೇನಿಲ್ಲ, ಒಂದೊಂದು ಬಾರ್ಡರ್ ಬರ್ತದೆ, ಒಂದು ಕತೆ ಹೇಳ್ತಾ ಇರ್ತಾರೆ. ರೋಡ್ ಬಂದ್ರೆ ಒಂದು ಕತೆ ಹೇಳ್ತಾರೆ. ಅದೇ ಗಲ್ಲಿ ಗಲ್ಲಿಯೂ ಕತೆ ಇದೆ ಇವ್ರದ್ದು. ಏನ್ ಸರ್? ಅವಾಗ ನೋಡ್ರು ಪ್ರೊಡ್ಯೂಸರ್ದು ಇದನ್ನೇ ಬಾಯಿನೇ ನೋಡ್ತಾರೆ. ನಾವು ಮಾಡಿದ್ದು 100 ದಿನ ಶೂಟ್ ಮಾಡಿದ್ವಿ, ಅದ್ರಲ್ಲಿ 50 ದಿನ ಶೂಟಿಂಗ್ ಮಾಡಿದ್ವಿ, 50 ದಿನ ಶೂಟಿಂಗ್ ಮಾಡೋಕ್ಕಾಗಲ್ಲ. ಎನಿವೆ ಆಲ್ ದ ಬೆಸ್ಟ್ ರಶ್ಮಿ ಅವರೇ. ನೀವು ಹಾಕಿರೋ ಅಷ್ಟು ರೆಡ್ ಮನಿ ವೈಟ್ ಆಗಿ ಕನ್ವರ್ಟ್ ಆಗಿ ನಿಮ್ಮ ಅಕೌಂಟಿಗೆ ಬರಲಿ ಅಂತ ನಾವು ನಮ್ಮ ರೆಡ್ ಎಫ್ ಎಂ ಪರವಾಗಿ ಕೇಳ್ಕೊಳ್ತೀವಿ. ಈಗ ನೆಕ್ಸ್ಟ್ ಸಿನಿಮಾನ ನೀವೇ ನಿರ್ದೇಶನ ಮಾಡಿ, ಓಕೆನಾ? ಕೃಷ್ಣನೇ ಹೀರೋ, ನಾನೇ ಹೀರೋಯಿನ್, ಓಕೆನಾ? ಕೃಷ್ಣ ಮಾಡಲ್ವ ನಮ್ ಜೊತೆ? ನಾನು ಇವ್ರ ಡೈರೆಕ್ಷನ್ ಬೇಕಾ ಮತ್ತೆ? ಅಲ್ಲ ಹಂಗ ಹೇಳಲ್ಲ, ಆಕ್ಷನ್ ಹೇಳಲ್ಲ. ಆಮೇಲೆ ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ಜೀವನದಲ್ಲಿ ಮಾಡುವಂತ ಕೆಲಸ ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ಅಂತ ನಮಗೆ ಗೊತ್ತಾಗೋದಿಲ್ಲ, ಬಟ್ ನಮ್ಮನ್ನ ನೋಡೋರಿಂದ ಗೊತ್ತಾಗುತ್ತೆ. ಎಸ್ಪೆಷಲಿ ನಮ್ಮ ಅಪ್ಪ ಅಮ್ಮನಿಗೆ ನಾವು ಒಳ್ಳೆ ದಾರಿಲಿ ಹೋಗ್ತಾ ಇದೀವಾ ಅಥವಾ ಯಾವ ದಾರಿಲಿ ಹೋಗ್ತಿದೀವಿ ಅನ್ನೋಂಥದ್ದನ್ನ ತುಂಬಾ ಚೆನ್ನಾಗಿ ಅವರು ಜಡ್ಜ್ ಕೂಡ ಮಾಡ್ತಾ ಇರ್ತಾರೆ. ಸೊ ಇದು ಒಂದು ಜೀವನದ ಪಾಠ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ನಾವು ಮಾರು ಹೋದಾಗ, ಸೊ ನಾನು ಆರ್ ಜೆ ರಶ್ಮಿ ಇಷ್ಟು ವರ್ಷದಲ್ಲಿ ಬರೀ ಮಾತಾಡ್ತಾ ಸಮಯನ ಕಳ್ಕೊಂಡು ಬಂದೆ, ಅದನ್ನೇ ಪ್ರೊಫೆಷನ್ ಆಗಿ ತಗೊಂಡೆ. ಆದರೆ ಒಂದು ಹಾಡನ್ನ ಕೇಳಿ ಕೇಳಿ ಹಾಳಾಗಿ ಹೋಗಿದ್ದೀನಿ. ಲಿಟ್ರಲಿ ಹೇಳಬೇಕು ಅಂತಂದರೆ ಬ್ರ್ಯಾಟ್ ಆಗೋಗ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ರಶ್ಮಿನೇ ಬ್ರ್ಯಾಟ್ ಆಗಿರುವಂಥ ಒಂದು ಎಕ್ಸಾಂಪಲು. ಆ ಎಕ್ಸಾಂಪಲ್ನ ಕೊಟ್ಟಿದ್ಯಾರು ಅಂತಂದರೆ, ನನ್ನನ್ನು ಈ ಲೆವೆಲ್ಗೆ ತಂದಿದ್ಯಾರು ಅಂತಂದರೆ, ಎಲ್ಲ ಹೊಸಬ್ರಿಗೂ ಕೂಡ ತುಂಬ ಚೆನ್ನಾಗಿ ಆಪರ್ಚುನಿಟೀಸ್ನ ಕೊಟ್ಟು ಕನ್ನಡ ಚಿತ್ರರಂಗದಲ್ಲಿ ಇವತ್ತೊಂದು ಸೂಪರ್ ಗ್ರಾಫ್ನ ಮೇಂಟೈನ್ ಮಾಡಿ ತುಂಬ ಕಲಾವಿದರನ್ನ ಪರಿಚಯ ಪಡಿಸಿರುವಂತಹ ದೊಡ್ಡ ಹೃದಯದ ಪ್ರೀತಿಯ ಮನಸ್ಸುಳ್ಳ ನಮ್ಮ ಶಶಾಂಕ್ ಸರ್ ಅವರು. ಸೊ ಎಸ್ ರೈಟ್ ನಾವು ಸ್ಟುಡಿಯೋ ಒಳಗಡೆ ಬ್ರಾಟ್ ಚಿತ್ರತಂಡ ಎಂಟ್ರಿ ಕೊಟ್ಟಿದ್ದಾರೆ. ಹೆಸರಷ್ಟೇ ಬ್ರಾಟು, ಆದರೆ ಎಲ್ಲರೂ ನೋಡಿ ಎಷ್ಟು ಇನ್ನಸೆಂಟಾಗಿ ಕೂತ್ಕೊಂಡಿದ್ದಾರೆ. ಇವ್ರಿಗೆ ಅವ್ರು ಏನು ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಏನಾದ್ರು ಒಂದು ಮಾಡೇ ಮಾಡ್ತಾರೆ ಅನ್ನೋ ಕಾನ್ಫಿಡೆಂಟು. ಇವರು ಕರ್ಕೊಂಡಂತೂ ಹೋಗಿದ್ದಾರೆ, ಅದೇನು ಮಾಡಿಸ್ಕೋತಾರೋ ಮಾಡಿಸ್ಕೊಳ್ಳಿ ಅನ್ನೋ ಕಾನ್ಫಿಡೆಂಟು. ಇವರು ಏನಾದರೂ ಮಾಡಲಿ, ಒಟ್ನಲ್ಲಿ ನಾನು ರಿಚ್ ಆಗ್ತೀನಿ ಅನ್ನೋದು ಒಂದೇ ಒಂದು ಕಾನ್ಫಿಡೆಂಟು. ಒಟ್ನಲ್ಲಿ ಇವ್ರನ್ನೆಲ್ಲರೂ ಮಾತಾಡಿಸ್ತಾ ಇರೋ ನಾನು ತಗೊತಾ ಇದ್ದೀನಿ ಫುಲ್ ಎಂಟರ್ಟೈನ್ಮೆಂಟು. ಎನಿವೇಸ್, ಸದ್ಯಕ್ಕೆ ಬ್ರಾಟ್ ತಂಡದ ಚಿತ್ರತಂಡ ಇವಾಗ ಎಂಟ್ರಿ ಕೊಟ್ಟಿರೋದ್ರಿಂದ ಶಶಾಂಕ್ ಸರ್ ನಮಸ್ತೆ. ನಮಸ್ತೆ. ಏನು ಇವಾಗ ಸಾಂಗ್ನ ಕೇಳಿ ನಾನೊಬ್ಳೇ ಅಲ್ಲ, ಕೋಟ್ಯಾಂತರ ಜನ ಬ್ರಾಟ್ ಆಗೋಗ್ಬಿಟ್ಟಿದ್ದಾರೆ. ಏನು ಸರ್ ಇದು ಸಾಂಗ್ ಮೋಡಿ? ಅಲ್ಲಿಂದನೇ ಶುರು ಮಾಡೋಣ ಸರ್. ನೀವ್ ಹೇಳ್ಬೇಕು ಸಾಂಗ್ ಮೋಡಿ ಏನು ಅಂತ. ನೋಡಿ ಸರ್, ಮೋಡಿ ಏನು ಅಂತ ನೀವ್ ಹೇಳ್ಬೇಕು. ಹೆಂಗ್ ಸರ್ ಹೊಳಿತು ಈ ಒಂದು ಲೈಕ್? ಅದಕ್ಕಿಂತ ಮುಂಚೆ ಐ ಮಸ್ಟ್ ಸೇ ಅಫ್ಕೋರ್ಸ್ ಎಸ್, ಅರ್ಜುನ್ ಜಾನಿಯಾ ಸರ್ ತುಂಬ ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಇಟ್ ವಾಸ್ ವೆರಿ ಚಾಲೆಂಜಿಂಗ್ ನಿಮಗೆ. ಅವ್ರು ಬಂದ್ಬಿಟ್ಟು ಈ ಥರ ಹೊಸ ಫೇಸ್ನ ಹೊಸ ವಾಯ್ಸ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂದಾಗ ವಾಟ್ ವಾಸ್ ಯುವರ್ ರಿಯಾಕ್ಷನ್ ಸರ್? ಅಲ್ಲ, ಆನೆಸ್ಟ್ಲಿ ನನಗೇನು ಗೊತ್ತೇ ಇರಲಿಲ್ಲ ಅದು ಯಾರು ಸಿಂಗರು. ಅಂದರೆ ಇನಿಷಿಯಲಿ ಇದ್ದಿದ್ದು ಶ್ರೇಯಾ ಘೋಷಾಲ್ ಕೈಲಿ ಆಡಿಸ್ಬೇಕು ಅದನ್ನು ಅಂತ. ಅಂದರೆ ಅದು ಶ್ರೀರಾಮ್ ಅವ್ರು ಫಿಕ್ಸ್ ಆಗಿದ್ದರು ಆಲ್ರೆಡಿ, ಅವ್ರ ಕೈಲೇ ಆಡಿಸ್ಬೇಕು ಅಂತ. ಅವ್ರ ಪಿಚ್ಚಿಗೆ ಮ್ಯಾಚ್ ಆಗುವಂಥ ಫೀಮೇಲ್ ಸಿಂಗರ್ ಬೇಕು ಅಂದರೆ ಅದು ನನ್ನ ದರ್ದನ್ ಶ್ರೇಯಾ ಘೋಷಾಲ್ ಅಂತ ಅರ್ಜುನ್ ಗೆರೆ ಎಳೆದ್ಬಿಟ್ಟಿದ್ರು. ಓಕೆ. ಸೊ ನಮಗೇನು ಅಂದರೆ ಆಲ್ರೆಡಿ ಶ್ರೀರಾಮ್ ಅವರೇ ಕಾಸ್ಟ್ಲಿ ಸಿಂಗರು. ಆಮೇಲೆ ಆ ಸಾಂಗ್ ಪ್ರೊಡಕ್ಷನ್ಗೂ ತುಂಬ ಖರ್ಚು ಮಾಡಿದ್ವಿ. ಇನ್ನೊಂದು ಫೀಮೇಲ್ ಶ್ರೇಯಾ ಘೋಷಾಲ್ ಅಂದರೆ ಅದು ಏನು ಇರೋದು ಬೇರೆ, ಸ್ವಲ್ಪ ಸೆಕೆಂಡ್ ಚರಣದಲ್ಲಿ ಅಷ್ಟೇ ಬರೋದು, ಅದಕ್ಕೆ ಮತ್ತೆ ಅವ್ರಿಗೆ ಅಷ್ಟು ದುಡ್ಡು ಅಂತ ನಮ್ಮದು ವರಿಂಗ್ ಫ್ಯಾಕ್ಟ್ರು. ಇಲ್ಲ ನೋಡಿ ನೋಡಿ ಅರ್ಜುನ್ ಯಾರು ನಮ್ಮಲ್ಲೇ ನೋಡಿ, ಕರ್ನಾಟಕದಲ್ಲಿ ನೋಡಿ ಅಂತ ಹೇಳ್ತಾ ಇದ್ದೆ ನಾನು. ಆ್ಯಕ್ಚುಲಿ ವೆರಿ ಗುಡ್ ಡಿಸಿಷನ್. ಅಲ್ಲ, ಅದನ್ನು ಅದೇ ಹುಡುಕ್ತಾ ಇದ್ರೆ ಅವ್ರಿಗೆ ಯಾರು ಕನ್ವಿನ್ಸ್ ಆಗಿಲ್ಲ. ತುಂಬ ಜನಕ್ಕೆಲ್ಲ ಆಡಿಸಿದ್ವಿ, ಒಂದು 4-5 ಜನ ಆಡಿದ್ರು ಮುಂಚೆ ಅದನ್ನು ಟ್ರ್ಯಾಕು. ಅದು ಅರ್ಜುನ್ಗೆ ಕನ್ವಿನ್ಸ್ ಆಗಿಲ್ಲ, ಯಾಕೆಂದರೆ ಅವ್ರು ಕನ್ವಿನ್ಸ್ ಆದಮೇಲೆ ನಮಗೆ ಕಳಿಸೋದು. ಇಲ್ಲ ಏನೋ ಸಾಲ್ತಾ ಇಲ್ಲ ಅಂದ್ಬಿಟ್ಟು ಆಮೇಲೆ ಒಂದು ಫೈನ್ ಡೇ ಹೇಳಿದ್ರು, ಸರ್ ಒಂದು ಹುಡುಗಿ ಸಿಕ್ಕಿದ್ದಾಳೆ, ಹಿಡ್ದಿಕ್ಕಿದ್ದೀನಿ ಅವಳನ್ನ ಅಂತ. ಹಂಗೆ ಹೇಳೋದವರು, ಒಂದು ಹುಡುಗಿ ಹಿಡ್ದಿಕ್ಕಿದ್ದೀನಿ. ಸರಿಗಮಪ ಇದರಲ್ಲಿ ಎಕ್ಸಿಟ್ ಆಗಿಬಿಟ್ಟಿದ್ಲು ಅವಳು. ಆ ಹುಡುಗಿ ವಾಯ್ಸು ಮ್ಯಾಚ್ ಆಗುತ್ತೆ, ತುಂಬ ಚೆನ್ನಾಗಿತ್ತು. ಆ ಹುಡುಗಿ ವಾಯ್ಸ್ ಮ್ಯಾಚ್ ಆಗುತ್ತೆ, ಕರೆಸ್ಬಿಟ್ಟು ಆಡಿಸಿ ನಿಮಗೆ ಕಳಿಸ್ತೀನಿ ಅಂದರು. ಸರಿ, ಆಮೇಲೆ ಕಳಿಸೇ ಇಲ್ಲ. ಆಮೇಲೆ ಯಾವತ್ತೋ ಒಂದಿನ ಅವರೇ ಇಲ್ಲ ಸ್ಟುಡಿಯೋದಲ್ಲಿ,
ಅವಾಗ ಯಾವಾಗಲೂ ಫೋನ್ ಮಾಡಿ ಇವತ್ತು ಬರ್ತಾ ಇದ್ದಾಳೆ ಆ ಹುಡುಗಿ ಎಲ್ಲ ಆಡಿಸ್ಬಿಡ್ತೀವಿ ಇವತ್ತು ಬನ್ನಿ ಸರ್ ಅಂತ ಅಂದರು. ಅಲ್ಲಿ ಹೋಗಿ ನೋಡಿದ್ರೆ ನಾನು ಏನು ಒಂದು ರೇಂಜು ಯಾರೋ ಒಬ್ಬರು ಹಿಡ್ದಿಕ್ಕಿದ್ದೀನಿ ಅಂದ್ರಲ್ಲ ಒಳ್ಳೆ ಸಿಂಗರು, ನಾನು ನಿಮ್ಮ ಥರ ಯಾರನ್ನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅಂದ್ರೆ ಪಿಚ್ ಹೈ ಹೋಗ ಅಂದರೆ ಎಲ್ಲ ಸ್ವಲ್ಪ ಮೆಚೂರ್ಡು ಸ್ಟ್ರಾಂಗ್ ಆಗಿರೋ ಅಂಥದ್ದು. ಪಿಚ್ ಹೈ ಪಿಚ್ ಆಗಿ ಹೋಗಬೇಕು ಅಂದರೆ ಫಿಸಿಕಲಿನೂ ಸ್ಟ್ರಾಂಗ್ ಇರಬೇಕಲ್ವ, ಸ್ಟ್ರಾಂಗ್ ಆಗಿರ್ಲಿ ಅಂತ ಅಷ್ಟೇ. ಅಂದ್ರೆ ಪಿಚ್ ಥ್ರೋ ಮಾಡೋಕ್ಕೆ ಎನರ್ಜಿ ಬೇಕಲ್ವಾ. ಅಲ್ಲಿ ಸ್ಟುಡಿಯೋಗೆ ಆ ಹುಡುಗಿ ಒಂದು ಚಿಕ್ಕ ಹುಡುಗಿ ಬಂದಳು. ಆ ಹುಡುಗಿ ಬಂದು ಅಲ್ಲಿ ಕೂತಿದ್ರೆ ನಾನು ಫಸ್ಟು ಹೊಂಟ್ರಾದ ತಕ್ಷಣ ಆಚೆ ಈಚೆ ನೋಡಿದ್ರೆ ಸಿಂಗರ್ ಯಾರು ಕಾಣಿಸ್ತಾ ಇಲ್ವಲ್ಲ, ಇದು ಯಾರೋ ಅವ್ರ ಮಗಳಿರ್ಬೇಕು ಅಂತ, ಸಿಂಗರ್ ಮಗಳಿರ್ಬೇಕು ಅಂತ. ಅವ್ರು ತುಂಬ ಚಿಕ್ಕ ಹುಡುಗಿ ಅಲ್ವ, 13 ವರ್ಷದವರು. ಆಮೇಲೆ ನೋಡಿದ್ರೆ ಈ ಹುಡುಗಿನೇ ಸಿಂಗರ್ ಅಂತ ನನಗೆ ಗಾಬರಿ ಆಗೋಯ್ತು. ಅವ್ಳು ಜಸ್ಟ್ 14 ಇಯರ್ 15 ಇಯರ್ 9th ಸ್ಟ್ಯಾಂಡರ್ಡ್ ಏನೋ ಆ ಹುಡುಗಿ. ನನಗೆ ಅಂದರೆ ನಂಬಕ್ಕೆ ಆಗಿಲ್ಲ ನನಗೆ, ಈ ಹುಡುಗಿ ಹೆಂಗೆ ಏನು ನಮಗೇನು ಓಕೆ ಬಿಡಿ ಅರ್ಜುನ್ ಅವ್ರ ಚಾಯ್ಸು ಆಡಿಸ್ಲಿ, ಆಮೇಲೇನು SRನೋ ತಾನೇ ಆಡಿಸ್ಲಿ ನಮಗೇನು ಅಂತಂದು ನಾನು ಸುಮ್ಮನಾಗಿ ಆಮೇಲೆ ನಾನು ಆಚೆ ಕೂತಿದ್ದೆ. ಆಡಿಸ್ತೀನಿ ಅಂದ್ರೆ ಅವರು ಸ್ವಲ್ಪ ಲಿರಿಕ್ಸು ಅದು ಇದೆಲ್ಲ ಸ್ವಲ್ಪ ಹೇಳಿಬಿಟ್ಟು ಆಚೆ ಕೂತಿದ್ದೆ, ಆಡಿಸ್ಬಿಟ್ಟು ಕೇಳಿಸಿ ಅಂತ. ಆ ಹುಡುಗಿ ಆಡಿ ಸ್ಟುಡಿಯೋದಲ್ಲಿ ಕೇಳಿದಾಗಲೇ ನಾನೇ ಫಸ್ಟು ಶಾಕ್ ಆಗಿಬಿಟ್ಟೆ. ವಾವ್, ಏನು ಈ ಥರ ಅಷ್ಟು ಚಿಕ್ಕ ಹುಡುಗಿ ಆ ಲೆವೆಲ್ ಆ ರೇಂಜಿಗೆ ಆಡಿದ್ದಾಳೆ ಅನ್ನೋದು ಸಖತ್ತು ಖುಷಿ ಆಯಿತು. ಅರ್ಜುನ್ ಅವ್ರಿಗೆ ಕನ್ವಿನ್ಸ್ ಆಗಿತ್ತು. ಆಮೇಲೆ ಆವಾಗಲೇ ಗೊತ್ತಾಗಿದ್ದು ಲಹರಿ ಮಹೇಶ್ ಅನ್ನೋ ಆ ಮಗು ಅಷ್ಟು ಫೇಮಸ್ ಇದೆ, ಮತ್ತು ಆ ಶೋನಲ್ಲಿ ಎಕ್ಸಿಟ್ ಆಗಿತ್ತು ಆ ಹುಡುಗಿ ಮೇಲೆ ಅಷ್ಟೊಂದು ಅದೆಲ್ಲ ನನಗೆ ಅವತ್ತೇ ಗೊತ್ತಾಗಿದ್ದು. ನನಗೆ ಅರ್ಜುನಿಗೆ ಗೊತ್ತಿತ್ತು, ನನಗೆ ಗೊತ್ತಿರಲಿಲ್ಲ. ಬಟ್ ನಿಜ ಸರ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ಹೇಳಿದ ನಿಜ. ಈಗ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಅಷ್ಟೆಲ್ಲ ರೀಲ್ಸಲ್ಲಿ ಫೇಮಸ್ ಆಗ್ತಿದ್ದಾಗ ಸೊ ನಾವು ದಿನ ಬೆಳಗ್ಗೆ ಸಾಂಗ್ಸ್ಗಳನ್ನ ಪ್ಲೇ ಮಾಡೋರು ನಮಗೂ ಕೂಡ ಬರುತ್ತೆ. ಬ್ರಾಟ್ ಸಾಂಗ್ ರಿಲೀಸ್ ಆಗಿದ್ದು ವೆರಿ ನೆಕ್ಸ್ಟ್ ಡೇ ನಾವು ಏನು ಫುಲ್ ಹಾಕೊಂಡು ಫುಲ್ ಪ್ಲೇ ಮಾಡಿ ಸೂಪರ್ ಹಿಟ್ ಲಿಸ್ಟಲ್ಲಿ ಮಜಾ ಮಾಡ್ತಾ ಇರ್ತೀವಿ. ಯಾರಿದು ಅಂತ ನೋಡಿದಾಗ ಸುಮ್ಮನೆ ಲೈಕ್ ಫ್ರಾಂಕ್ಲಿ ಸ್ಪೀಕಿಂಗ್ ನನಗೆ ಗೊತ್ತಿರಲಿಲ್ಲ. ಲಹರಿ ಅಂತ ಗೊತ್ತಾದಾಗ ಐ ವಾಸ್ ಸೋ ಹ್ಯಾಪಿ. ನಿಜವಾಗಿ ನಿಮ್ಮ ಮೈಸೂರು ಹುಡುಗಿ ಬೇರೆ ಅಲ್ಲ ಅವಳು. ಹೌದು, ತುಂಬ ಖುಷಿ ಆಗಿದೆ. ಆ್ಯಂಡ್ ಆಲ್ಸೋ ನಮ್ಮ ಇವರು ಕೂಡ ಹಾಡಿದ್ದಾರೆ, ಲೈಕ್ ಏನೋ ಒಂದು ಐಟಮ್ ಸಾಂಗನ್ನು ಕೂಡ ಹಾಡಿದ್ರು. ಅವರು ಕೂಡ ಒಂದು ರಿಯಾಲಿಟಿ ಶೋನಲ್ಲೇ ಬಂದಂಥವ್ರು, ನಮ್ಮ ಬೆಳಗುಂದಿಯವರು, ಬಾಳು ಬೆಳಗುಂದಿ, ಉತ್ತರ ಕರ್ನಾಟಕದ ಸಿಂಗರ್ ಅವರು. ಎಲ್ಲ ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಗ್ತದೆ. ನಮಗಿಷ್ಟೇ ಸರ್, ನಮ್ಮ ಕನ್ನಡದವ್ರು ಮುಂದೆ ಬರಬೇಕು, ನಮ್ಮ ಕನ್ನಡದವರು ಇಂಪ್ರೂವ್ ಆಗಬೇಕು. ಸೊ ಅದು ಪ್ರೊಡಕ್ಷನ್ ಯೂನಿಟಲ್ಲಿ ಆಗಿರಲಿ ಅಥವಾ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಆಗಿರಲಿ, ಸಿಂಗರ್ ಆಗಿರಲಿ, ಆ್ಯಕ್ಟ್ರೆಸ್, ನಮ್ಮ ಕನ್ನಡ ಚಿತ್ರರಂಗದವರು ಫುಲ್ ಸ್ಪ್ರೆಡ್ ಆಗಿಬಿಡ್ಬೇಕು ಸರ್ ಎಲ್ಲ ಕಡೆ, ಚಿಂದಿ ಉಡಾಯಿಸ್ಬೇಕು. ಎಸ್, ಎಲ್ಲ ಕಡೆ ನಮ್ಮ ಕನ್ನಡದವ್ರು ಇರಬೇಕು ಸರ್, ಅಷ್ಟೇ ನಮಗೆ ಬೇಕಾಗಿರೋದು. ಎಸ್ ಬ್ರಾಟ್, ನಿಮ್ಮ ಮತ್ತು ಕೃಷ್ಣ ಫ್ರೀಕ್ವೆನ್ಸಿ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಸೊ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳನ್ನ ಕೊಡ್ತಾ ಇದ್ದೀರಾ. ನೀವು ಅವ್ರಿಗೆ ಸಿಕ್ಕಾಪಟ್ಟೆ ಮ್ಯಾಚ ಅಥವಾ ನಿಮಗೆ ಮ್ಯಾಚ, ಹೆಂಗೆ ಇದು? ವಾಟ್ ಇಸ್ ದಿಸ್ ಫ್ರೀಕ್ವೆನ್ಸಿ ನಿಮ್ಮಿಬ್ಬರ ಮಧ್ಯೆ? ಬೋತು ಲವ್ ಅಂದಮೇಲೆ ಎರಡು ಕಡೆ ಇದ್ರೇ ಆಗೋದಲ್ವ, ಒನ್ ಸೈಡೆಡ್ ಲವ್ ವರ್ಕೌಟ್ ಆಗಲ್ಲವಲ್ಲ, ಹಂಗೆ. ಸೊ ಎರಡು ಸೈಡಿಂದನೂ ಇದೆ. ಸೊ ಯು ಲವ್ ಶಶಾಂಕ್, ಶಶಾಂಕ್ ಸರ್ ಲವ್ ಯು. ಓಕೆ ಫೈನ್. ಆಸ್ ಎ ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ ಸ್ಪೆಸಿಫೈ ಮಾಡಲೇಬೇಕು. ಫೈನ್, ಸೂಪರ್. ಎಸ್ ಬ್ರಾಟ್, ಈಗ ದುಡ್ಡು ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ಮನಸ್ಸು ಮಾಡಿ ನಿಂತು ನಾನೇನೋ ದುಡ್ಡು ಮಾಡಲೇಬೇಕು ಅಂತ ಅಂದಾಗ ಸಾಕಷ್ಟು ಯೋಚನೆಗಳು ಬರ್ತಾ ಹೋಗ್ತಾ ಇರುತ್ತೆ. ಕೃಷ್ಣ ಅನ್ನುವಂಥ ಕ್ಲೀನ್ ಕೃಷ್ಣಪ್ಪ, ಅದು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಇಟ್ಟಿರೋ ಹೆಸರು. ವೆರಿ ಕ್ಲೀನ್ ಕೃಷ್ಣಪ್ಪ ಅಂತ ಸುದೀಪ್ ಸರ್ ಕೊಟ್ಟಿರೋ ಟೈಟಲು. ವೈ ಕೃಷ್ಣ? ನಿಮ್ಮ ಮೈಂಡಲ್ಲಿ ಏನಕ್ಕೆ ಬಂತು ಇವರ ಒಂದು ಥಾಟ್? ಅಲ್ಲ, ಈ ಕತೆ ಫಿಸಿಕಲ್ ಅಪಿಯರೆನ್ಸ್ ವೈಸ್ ನೋಡಿದಾಗ ನನಗೆ ಯಾವತ್ತೂ ಕೃಷ್ಣ ರೊಮ್ಯಾಂಟಿಕ್ ಹೀರೋ ಆಗಿ ಕಾಣಿಸಿಲ್ಲ. ನನಗೆ ವೈಯಕ್ತಿಕವಾಗಿ ನಾನು ಹೇಳ್ತಾ ಇರೋದು, ನಮ್ಮ ಹುಡುಗಿರು ಕಾಣಿಸ್ತಾರೆ. ಹುಡುಗಿರಿಗೆ ನಾನು ನಿಮಗೆಲ್ಲ ಕಾಣಿಸಿರ್ಬೋದು ರೊಮ್ಯಾಂಟಿಕ್ ಹೀರೋ, ಯಾಕೆಂದರೆ ಲವ್ ಮಾಕ್ಟೇಲ್ ಸೀರೀಸ್ ಎಲ್ಲ ನೋಡಿಕೊಂಡು ಅದೆಲ್ಲ ಲವ್ ಸ್ಟೋರಿಗಳಲ್ವಾ ಅಂತ. ನಾವೊಂದು ಆಕ್ಚುಲಿ ಇಸ್ ವೆರಿ ರೊಮ್ಯಾಂಟಿಕ್. ಮಿಲನ್ ಅವ್ರು ಹೇಳಿದ್ರು ನನಗೆ. ಅಲ್ಲ, ಮಿಲನ್ ಅವ್ರಿಗೆ ರೊಮ್ಯಾಂಟಿಕ್ಕೇ ಮತ್ತೆ ಅಷ್ಟೇ, ಅವ್ರಿಗೆ ರೊಮ್ಯಾಂಟಿಕ್ ಆಗಲೇಬೇಕು, ಇಲ್ಲಾಂದ್ರೆ ಏನಕ್ಕೆ ಮದುವೆ ಆಗ್ತಾರೆ. ಸೊ ನನಗೆ ಅಂದರೆ ಕೃಷ್ಣನ್ ಫಿಸಿಕಲ್ ಅಪಿಯರೆನ್ಸ್ ನೋಡಿದ್ರೆ ಯಾವ ಆ್ಯಂಗಲಲ್ಲೂ ರೊಮ್ಯಾಂಟಿಕ್ ಹೀರೋಗಿರ್ಬೇಕಾಗಿರೋ ಯಾವ ಫೀಚರು ಇಲ್ಲ. ಫೇಸಲ್ಲಾಗಲಿ ಬಾಡಿನಲ್ಲಾಗಲಿ ಎಲ್ಲೂ ಅವನಿಗಿರೋ ಫ್ಯೂಚರ್ ಎಲ್ಲನೂ ಒಬ್ಬ ಆ್ಯಕ್ಷನ್ ಇರೋ ಮೆಟೀರಿಯಲ್ ಆ್ಯಕ್ಚುಲಿ ಕೃಷ್ಣ. ಸೊ ಫಸ್ಟ್ ಪಿಕ್ಚರ್ ಮಾಡುವಾಗ ಬೇರೆ ವಿಚಾರ ಅದು, ನಾವು ಸ್ವಲ್ಪ ಸೇಫ್ ಗೇಮ್ ಆಡೋಣ ಅಂತ ಅಂದ್ಬಿಟ್ಟು. ಈಗ ಯಾರು ಫಸ್ಟ್ ಮ್ಯಾಚೇ ಇಂಟರ್ನ್ಯಾಷನಲ್ ಮ್ಯಾಚಿಗೆ ಸೆಲೆಕ್ಟ್ ಆಗಿಬಿಟ್ರೆ ಪ್ಲೇಯರ್ಗಳು ಫಸ್ಟ್ ಮ್ಯಾಚಿಂದನೇ ಎಲ್ಲ ಧಾಮ್ ಧೂಮ್ ಅಂತ ಹೊಡಿಯೋಕೆ ಹೋಗಲ್ಲ, ಹೆಂಗಾರು ಒಂದು 50 ಹೊಡ್ಕೊಂಬಿಡೋಣ ಈ ಮ್ಯಾಚು, ನೆಕ್ಸ್ಟ್ ಮ್ಯಾಚಿಗೆ ಚಾನ್ಸ್ ಸಿಗೋಂಗೆ ಆಮೇಲೆ ನೋಡೋಣ ಅಂತಾರಲ್ಲ, ಹಂಗೆ ನಾವು ಸ್ವಲ್ಪ ಫಸ್ಟ್ ಪಿಕ್ಚರಲ್ಲಿ ಅವ್ರ ಝೋನಿಗೆ ಹೋಗ್ಬಿಟ್ಟು ಕೌಸಲ್ಯ ಸುಪ್ರಜಾರಾಮ ಮಾಡಿದ್ದೆ. ಹೇಗೆ ನಾವು ಎರಡನೇ ಸರಿ ಕೊಲಾಬ್ರೇಟ್ ಆಗ್ತೀವಿ ಅಂದಾಗ ನನ್ನ ತಲೆಯಲ್ಲಿ ಇದೆಯಲ್ಲ ಕೃಷ್ಣನ್ನ ಹೆಂಗೆ ಈ ಥರ ಪ್ರೆಸೆಂಟ್ ಮಾಡ್ಬೋದು, ಬೇಸಿಕಲಿ ಈಸ್ ಅನ್ ಆ್ಯಕ್ಷನ್ ಹೀರೋ ಅನ್ನೋದು. ಸೊ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡೋಣ ಅಂಥೇಳಿ ಈ ಥರದೊಂದು ಕಥೆನ ಮಾಡಿದ್ದೆ ಅಷ್ಟೇ. ಫ್ಯಾಂಟಾಸ್ಟಿಕ್. ಸೊ ಇವತ್ತು ನನಗೆ ಗೊತ್ತಾಗಿದ್ದು ಅಕಾರ್ಡಿಂಗ್ ಟು ಶಶಾಂಕ್ ಸರ್ ಈಸ್ ನಾಟ್ ರೊಮ್ಯಾಂಟಿಕ್. ಓಕೆ ಫೈನ್.
ಅಲ್ಲಂದ್ರೆ ರೊಮ್ಯಾಂಟಿಕ್ ರೋಲ್ ಈಸ್ ರೊಮ್ಯಾಂಟಿಕ್. ಇಟ್ ಡಸಂಟ್ ಲುಕ್ ಲೈಕ್ ರೊಮ್ಯಾಂಟಿಕ್. ಟಿಪಿಕಲ್ ರೊಮ್ಯಾಂಟಿಕ್ ಇರೋ ಥರ ಕಾಣಲ್ಲ ಅಂತ. ನಮ್ಮ ಬಣ್ಣ, ಹೈಟು ಎಲ್ಲ ನೋಡಿ ಹೇಳ್ತಾರೆ. ಅಲ್ಲ, ಲವ್ ಮಾಕ್ಟೇಲ್ ಸಿನಿಮಾದಲ್ಲಿ ನೋಡಿದೀವಿ, ಪಾಪಚ್ಚೆ ತುಂಬಾ ಹೆದರುತ್ತಿದ್ರು ಅವರು. ಓಕೆ ಫೈನ್. ಈಗ ಸರ್ ನೀವು ಹೇಳಿದ್ರಿ ಈ ಥರದೆಲ್ಲ ಒಂದು ಕ್ವಾಲಿಟೀಸ್ನ ನಾನು ನೋಡಿದಾಗ ನನ್ನ ಮೈಂಡಿಗೆ ಬಂದಿದೆ ಕೃಷ್ಣ ಅವರ ಲೈಕ್ ಇದು ಅಂತ. ಇಲ್ಲಿದಾರಲ್ಲ ಪಕ್ಕದಲ್ಲಿ ಗಿಳಿಮರಿ, ಈ ಗಿಳಿಮರಿ ಹೆಂಗೆ ಸಿಕ್ಕಿದ್ರು? ಗಿಳಿಮರಿನೂ ನಮ್ಮ ಕೌಸಲ್ಯ ಸುಪ್ರಾಜರಾಮ ಸಿನಿಮಾ ಟೈಮಲ್ಲೇ ಆಡಿಷನ್ಗೆ ಬಂದಿದ್ದು ಆ ಗಿಳಿಮರಿ. ಅವಾಗ ಇನ್ನೂ ಈಗಲೇ ಚಿಕ್ಕ ಹುಡುಗಿ, ಅವಾಗ ಇನ್ನೂ ಚಿಕ್ಕ ಹುಡುಗಿ 2 ವರ್ಷದ ಹಿಂದೆ. ಓಕೆ. ಸೊ ಆವಾಗಲೇ ಪರಿಚಯ ಆಗಿತ್ತು ಅವ್ರ ಅಂಕಲ್ ತುಂಬ ಚೆನ್ನಾಗಿ ಪರಿಚಯ ಇದ್ದರು ನನಗೆ. ಆವಾಗ ಅವತ್ತು ಆ ಕ್ಯಾರೆಕ್ಟ್ರು ಸ್ವಲ್ಪ ಮೆಚ್ಯೂರಿಟಿ ಬೇಕಾಗಿತ್ತು. ಹಾಗಾಗಿ ಮನುಷ್ಯಾಗೆ ಆವತ್ತಿಗೆ ಆ ಕ್ಯಾರೆಕ್ಟ್ರನ್ನ ಹ್ಯಾಂಡಲ್ ಮಾಡೋಷ್ಟು ಮೆಚ್ಯೂರಿಟಿ ಇಲ್ಲ ಅನಿಸಿ ನಾವು ಅಲ್ಲಿ ಸೆಲೆಕ್ಟ್ ಮಾಡಿರಲಿಲ್ಲ. ಬಟ್ ಇಲ್ಲ, ಈ ಸಿನಿಮಾ ಅಂತ ಬಂದು ಈ ಕ್ಯಾರೆಕ್ಟರ್ ಅಂತ ಬಂದಾಗ ಮನುಷ್ಯ ತುಂಬ ಬೇಸಿಕಲಿ ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟ್ರು. ಯಾಕೆಂದರೆ ಈ ಬ್ರ್ಯಾಟ್ ಕೈಯಲ್ಲಿ ಸಿಗಾಕೊಂಡು ಅವ್ನು ಹೇಳಿದ್ನೆಲ್ಲ ಕೇಳಿಕೊಂಡು ಅವನು ಬಿಡೋ ರೀಲೆಲ್ಲ ಕೇಳಿಕೊಂಡು ಪಾಪ ಅಯ್ಯೋ ಪಾಪ ಕ್ರಿಸ್ಟಿ ಅಂತ ಹಿಂದೆನೇ ಓಡಾಡ್ತಾ ಇರ್ಬೇಕು. ಕ್ರಿಸ್ಟಿ ಅಂತ ಮಿಸ್ಟಿ ಹಿಂದೆ ಓಡಾಡ್ತಾ ಇರ್ತಲ್ಲ. ಅವ್ಳಿಗೆ ಏನು ಗೊತ್ತಪ್ಪ, ಅವ್ನು ಫ್ಲವರ್ ಇರ್ತಾನೆ ಕಿವಿಗೆ. ಪಾಪ ಅವಳು ಏನಂದ್ರೆ ಲವ್ ಮಾಡ್ಬಿಟ್ಟು ಅವ್ನು ಹಿಂದೆನೇ ಓಡಾಡ್ತಾ ಇರ್ಬೇಕು ಅವನ್ನೆಲ್ಲ ಕೇಳಿಕೊಂಡು. ಆ ಥರದ್ದೊಂದು ಇನ್ನೋಸೆಂಟ್ ಕ್ಯಾರೆಕ್ಟ್ರು. ಆ್ಯಂಡ್ ಅದು ಮನುಷ್ಯಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು. ಬಿಕಾಸ್ ನೋಡಿದ್ರೇ ಗೊತ್ತಾಗುತ್ತೆ. ಬೇಸಿಕಲಿ ಯಾರು ಬೇಕಾದ್ರೆ ಅವಳಿಗೆ ಫ್ಲವರ್ ಇಡ್ಬೋದು ಅಂತ ಅಷ್ಟೇ ಬೇಸಿಕಲಿ. ಅಯ್ಯಯ್ಯೋ, I'm not that stupid, but character ಚೆನ್ನಾಗಿ ಪ್ಲೇ ಮಾಡಿದ್ದೀನಿ. ಸ್ಟುಪಿಡ್ ಅಲ್ಲ, ಇನ್ನೋಸೆಂಟ್. ಸ್ಟುಪಿಡಿಟಿ ಬೇರೆ, ಇನ್ನೋಸೆನ್ಸ್ ಬೇರೆ. I am innocent, but not as innocent as the character in Brat. ಈವನ್ ಕೃಷ್ಣ ಆಲ್ಸೋ ಆಕ್ಚುಲಿ ಬ್ರಾಟ್ ಅಲ್ಲಿರೋ ಕ್ಯಾರೆಕ್ಟರ್ ಗೊತ್ತಾ, ಆ್ಯಕ್ಚುಲಿ ಎಷ್ಟೇ ಕ್ಲೆವರ್ ಆಗಿರಲಿ, ಎಂಥ ಜೀನಿಯಸ್ ಆಗಿರಲಿ, ಲವಲ್ಲಿ ಬಿದ್ದಾಗ ಈ ಬಿಕಮ್ಸ್ ಸ್ಟುಪಿಡ್. he or she they become stupid, fool, ಇನ್ನೋಸೆಂಟ್ ಎಲ್ಲ ಆಗ್ಬಿಡ್ತಾರೆ. ದಟ್ ಈಸ್ ದ ಪವರ್ ಆಫ್ ಲವ್. ಬಟ್ ಕೃಷ್ಣ ತುಂಬಾ ಸ್ಕ್ಯಾಮ್ ಮಾಡಿದ್ದಾರೆ. ಫಿಲಮ್ ಅಲ್ಲ. ಓಕೆ ಕೃಷ್ಣ ಅವರೇ, ನಟ, ನಿರ್ದೇಶಕ ಆ್ಯಂಡ್ ಪ್ರೊಡ್ಯೂಸರ್ ಎಲ್ಲ ಥರ ಕ್ಯಾಪ್ನು ಹಾಕೊಂಡ್ಬಿಟ್ರಿ. ಈಗ ಬ್ರ್ಯಾಟ್ ಅನ್ನುವಂಥ ಒಂದು ಫೇಸ್ನ ತೊಗೊಂಡು ಬಂದುಬಿಟ್ರಿ. ಹೇಳಿ ನಿಮ್ಮ ಚಿತ್ರದ ಬಗ್ಗೆ ನಿಮ್ಗೆ ಏನು ಅನಿಸ್ತು? ಈ ಪ್ರಪೋಸಲ್ ಶಶಾಂಕ್ ಸರ್ ಎಸ್ ನೀವೇ ಬ್ರ್ಯಾಟ್ ಆಗಿ ಮಾಡಬೇಕು ಈ ಸಿನಿಮಾದಲ್ಲಿ ಅಂದಾಗ ಅಂದರೆ ಒಂದು ಕಂಪ್ಲೀಟ್ ಚೇಂಜ್ ಓವರ್ ನನಗೆ. ಸೊ ಎಷ್ಟು ದಿನಗಳು ಏನು ಮಾಡ್ಕೊಂಬಂದಿದ್ದೆ, ಸೊ ಅದು ಕಂಪೇರ್ ಮಾಡಿದ್ರೆ ನಿಮಗೆ ಸ್ಕ್ರೀನಲ್ಲಿ ನೋಡ್ತಿದ್ದಂಗೆ ಇದು ಕೃಷ್ಣನ ನಂಗೆ ಮಟ್ಟಕ್ಕೆ ಕಂಪ್ಲೀಟ್ಲಿ ಒಂದು ಚೇಂಜ್ ಓವರ್ ಮಾಡಿಬಿಟ್ಟಿದ್ದಾರೆ. ತುಂಬ ಜನ ಕೇಳ್ತಾಯಿದ್ರು ಬೇರೆ ಥರದ ಸಿನಿಮಾ ಕೊಡಿ, ಬೇರೆ ಥರದ್ದು ಏನೋ ಒಂದು ಟ್ರೈ ಮಾಡಿ ಅಂತ. ತಗೊಳ್ಳಿ, ಫುಲ್ ಕಂಪ್ಲೀಟ್ಲಿ ಬೇರೆ ಕೊಟ್ಟಿದ್ದೀನಿ ಈ ಥರ. ಓಕೆ, ನನಗೆ ಒಂದೇನಂತ ವೈಲ್ಡ್ ಡ್ರೀಮಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಯಾರು ಆಡಿಯನ್ಸು, ಆ ಥರದ್ದು ಕಂಪ್ಲೀಟ್ ಡಿಫ್ರೆಂಟ್ ಚೇಂಜ್. ಓಕೆ, ಸೊ ಈಗ ಶೂಟಿಂಗ್ ನಡಿಬೇಕಾದ್ರೆ ನೀವು ಯಾವುದು ಲೈಕ್ ಏನೋ ಎಕ್ಸ್ಪೆಕ್ಟೇ ಮಾಡದೇ ಇರುವಂತಹ ಒಂದು ಚಾಲೆಂಜ್ ಬಂದಿದ್ದು ಈ ಒಂದು ಶೂಟಿಂಗ್ ಟೈಮಲ್ಲಿ ಈ ಮೂವಿಗೆ? ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಚಾಲೆಂಜ್ ನಿಮಗೆ ಬರುತ್ತೆ ಅಂತ ಹೇಳಿ ಆ ಥರದ್ದು ಅದು ರೋಲ್ ಪ್ಲೇ ಮಾಡಬೇಕಾದ್ರಾಗಲಿ ಅಥವಾ ಆ್ಯಕ್ಷನ್? ಅದೇ ಯಾವುದೋ ಒಂದು ಬ್ರೇಕಿಂಗ್ ಇತ್ತು. ಓಕೆ, 2 ಬ್ಲೇಡ್ಸ್ ಹೊಡಿಬೇಕಿತ್ತು ಬೆನ್ನಿಗೆ. ಎಕ್ಸ್ಪೆಕ್ಟೇ ಮಾಡಲಿಲ್ಲ, ತಲೆ ಹೊಡೆದ. ಅವ್ರು ಅವತ್ತು ನಿಮ್ಮನ್ನೇ ಮಾತಾಡ್ಸಿದ್ರ ಶಶಾಂಕ್ ಸರ್ ನೀವೇ ಅಂತ? ಅಂತ ಹೇಳಿದ್ರೆ ಬ್ಲಡ್. ಆಮೇಲೆ ಎಲ್ಲದಕ್ಕಿಂತ ಮಜಾ ಅಂದರೆ ಅದನ್ನು ಫಿಲಮಲ್ಲಿ ಎಡಿಟ್ ಮಾಡ್ಬಿಟ್ಟು ಅದು 360 ಹೊಡ್ಸ್ಕೊಂಡಿದ್ದೇ ಕಟ್ ಮಾಡ್ಬಿಟ್ಟಾರೆ. ಪಾಪ, ಇದಕ್ಕಿಂತ ಬೇಕಾ ಇನ್ನೋಸೆಂಟ್ ನಿಮಗೆ? ನೋಡಿ ಪಕ್ಕದಲ್ಲೇ ಇದೆ ಜಸ್ಟಿಸ್ ನಿಮಗೆ, ಅದಕ್ಕಿಂತನಾ? ಆಲ್ಸೋ ಲೆನ್ಸಸ್ ತುಂಬಾ ಅವ್ರಿಗೆ ಇರಿಟೇಷನ್ ಆಗಿತ್ತು. ಓಕೆ, ಸೊ ಆ ಮೂವಿನಲ್ಲಿ ತುಂಬಾ ಚಾಲೆಂಜಿಂಗ್ ಆಗಿರೋದು ಆಕ್ಚುಲಿ ಅಂದ್ರೆ ಲೆನ್ಸ್ ವೇರ್ ಮಾಡಿ ಹೌದು ಆಕ್ಟ್ ಮಾಡೋದಿದೆ. ಬರ್ನ್ ಆಗ್ತಾ ಇತ್ತು ಅವ್ರಿಗೆ ತುಂಬಾ. ಅಭ್ಯಾಸ ಇಲ್ಲ, ಅಭ್ಯಾಸ ಇರೋರಿಗೆ ಮೇ ಬಿ ಆಗ್ಬೋದು, ನಮ್ಗೆ ಅಷ್ಟು ಅಭ್ಯಾಸ ಇಲ್ಲಲ್ಲ ಫಸ್ಟ್ ಟೈಮ್. ನೈಸ್. ಎಸ್, ಬ್ರ್ಯಾಟ್ ನಾವು ನೋಡಿದ್ವಿ ಅಂತಂದಾಗ ಇಲ್ಲೊಂದು ಮಗು ಕೂತಿದೆ ಇನ್ನೋಸೆಂಟ್ ಆಗಿ, ತುಂಬಾ ಸೈಲೆಂಟ್ ಆಗಿ. ಸೊ ಮಗು ಬಗ್ಗೆ ಏನು ಹೇಳ್ತೀರಾ? ಮಗುವಿಗೆ ಬಗ್ಗೆ ಏನಾದ್ರು ಮಾತಾಡ್ಬೇಕಂದ್ರೆ ಇಂಗ್ಲೀಷಲ್ಲೇ ಮಾತಾಡಬೇಕು. ಕನ್ನಡ ಅರ್ಥ ಆಗಲ್ಲ. ಇವರು ಆ್ಯಕ್ಚುಲಿ ನಮ್ಮ ರೂರಲ್ ಏರಿಯಾಗೆ ತುಂಬ ಚೆನ್ನಾಗಿ ಹತ್ರ ಆಗಿದ್ದಾರೆ, ನಮ್ಮ ಪಡ್ಡೆ ಹುಡುಗರಿಗೆ ತುಂಬ ಹತ್ರ ಆಗಿದ್ದಾರೆ. ಹಿಂಗಿರ್ಬೇಕು ನನ್ನ ಮಗಂದು ಅಂತ ಹೇಳಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವ್ದಾದ್ರು 1-2 ಲೈನ್ ಹೇಳಿ ನೋಡೋಣ. ಬಟ್ಲರ್ ಇಂಗ್ಲೀಷಲ್ಲಿ ಮಾತಾಡಿ. ಸುಮ್ಮನೆ ಇಂಗ್ಲೀಷಲ್ಲಿ ಮಾತಾಡಿ ಸಾಕು. 1 2 ಓ 2 ಲೈನ್ ಆಗಿ ಲೈನ್ ಹೇಳ್ಬೇಕು, ನಂಬರ್ ಹೇಳ್ಬಾರ್ದು. ನಂಬರ್ ಕೇಳಿಲ್ಲ ಅವರು, ಲೈನ್ ಹೇಳಿ ಅಂತ ಹೇಳಿದ್ದು. ಇವತ್ತು RJ ರಶ್ಮಿನ್ ಮಾತಾಡ್ಸಕ್ಕೆ ರೆಡ್ FM ಸ್ಟುಡಿಯೋಗೆ ಬಂದಿದ್ದೀನಿ, ಇಂಗ್ಲೀಷಲ್ಲಿ ಹೇಳಿ. ಏನು ಮೇಡಮ್? RJ ರಶ್ಮಿನ್ ಮಾತಾಡ್ಸಕ್ಕೆ ರೆಡ್ FM ಸ್ಟುಡಿಯೋಗೆ ಬಂದಿದ್ದೀನಿ. ಟೆಲ್ ದಿಸ್ ಇನ್ ಇಂಗ್ಲಿಷ್. Today I came to Red FM to meet RJ
ಋಷಿ ಆ? ಋಷಿ ರಶಿ ರಶಿ ಸರ್, ಆಮೇಲೆ ಹೊಸ ನೀವು ಹೆಸ್ರು ಇಟ್ಬಿಟ್ರಲ್ಲ ರಶ್ ಅಂತ ಸರ್? ಹೇಳಿದ್ರಲ್ಲ ರಶ್ ಅಂತ ಅದನ್ನ ಅವರು ಅಯ್ಯೋ, ಸ್ವಲ್ಪ ಟ್ವೀಕ್ ಮಾಡಿ ರಶಿ ಅಂತ ಅವ್ರೆ ಋಷಿ ಎಂದಿಲ್ಲ ಸದ್ಯ ಸದ್ಯ ಋಷಿ ಮುನಿ ಏನೋ ಹೇಳಲಿಲ್ಲ ನಾನು ಡಾಲರ್ನ ಅಲ್ಲಿಂದ ದುರ್ಬಿನ್ ಹಾಕಿ ಓ ಮೈ ಗಾಡ್ ಸದ್ಯ ಐ ಕೇಮ್ ಟು ರೆಡ್ FM ಅಂತ ಹೇಳಿದ್ರು ಐ ಕೇಮ್ ಟು ರಶ್ಮಿ ವೆರಿ ನೈಸ್ ಸೂಪರ್ ಸರ್. ಹೇಳಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಬಿಕಾಸ್ ಆ ಭೀಮಾ ಸಿನಿಮಾದಲ್ಲಿ ಒಂದು ರಗಡ್ ಅಪ್ಪ ಇವ್ರು ಬಂದಾಗ ಏನ್ ತಿಂತಾರ ಗುರು ಇವರು, ಅದು ಬೇರೆ ನಾನು ಸ್ವಲ್ಪ ಸೀಟ್ ಬೇರೆ ಹತ್ರ ಸಿಕ್ಬಿಟ್ಟಿತ್ತ ನನ್ಗವತ್ತು, ಬೇಡ ನಾನು ಪಜಿತಿ. ಆಮೇಲೆ ಹೋದ್ನ ಒಂದು ರಾ ಎಲಿಮೆಂಟ್ ಆ್ಯಕ್ಚುಲಿ ಆ ಒಂದು ಸಿನಿಮಾ. ಇವ್ರು ಬೇರೆ ಬರ್ತಾರ, ಬಂದಾಗೆಲ್ಲ ಎಲ್ಲ ಸೀನ್ಗೂ ನಾವು ಹಿಂಗೆ ಹಿಂದಕ್ಕೆ ಹೋಗ್ಬೇಕು ಆ ಥರ ಫೀಲು. ಅಲ್ಲಿಗೂ ಇಲ್ಲಿಗೂ ಕಂಪ್ಯಾರಿಟಿವ್ಲಿ ಸಿಕ್ಕಾಪಟ್ಟೆ ಡಿಫ್ರೆಂಟ್. ಹೆಂಗೆ ಅನಿಸ್ತು ಈ ಒಂದು ಸಿನಿಮಾದಲ್ಲಿ? ನಿಮ್ಗೆ ಏನು ಅನಿಸ್ತು ಅದನ್ನ ಹೇಳಿ ಎಲ್ಲ ಕೇಳ್ತಾರೆ ಇವರು. ನನಗೆ ಒಟ್ಟಲ್ಲಿ ಏನಿದೆ ಅಂತಂದರೆ ನಿಮ್ಮ ಇಂಗ್ಲೀಷ್ ಟಾಕ್ಸ್ಗಳು ಮಾತ್ರ ನನಗೆ ತುಂಬ ಅಟ್ರಾಕ್ಟ್ ಆಗಿದ್ದು. ಒಂಥರ ಫುಲ್ಲು ಪಾಪು ಥರ. ಆ್ಯಕ್ಚುಲಿ ಗೊತ್ತಾ, ಹುಡುಗಿರಿಗೆ ಅಂಥ ಹುಡುಗರೇ ತುಂಬ ಇಷ್ಟ ಆಗೋದು, ಮುಗ್ಧ ಮನಸ್ಸು ಅಂತ ಹೇಳಿ. ಕೇಳಿದ್ರು ನನಗೆ ವಿಲನ್ ತುಂಬ ಕಳಿಸ್ಕೊಡಿ ಅಂತಲ್ಲ, ಕಳಿಸ್ಕೊಡ್ಬೇಡಿ ಅಂತ. ಹಂಗಲ್ಲ, ಅವನಿಗೆ ವಿಲನ್ ತುಂಬಾ ಇಷ್ಟ ಆದ್ರು, ವಿಲನ್ ಮೇಲೆ ಲವ್ ಆಗ್ಬಿಟ್ಟಿದೆ, ಸಖತ್ ಕ್ಯೂಟ್ ಆಗಿದ್ದಾರೆ, ಸಖತ್ ಇಷ್ಟ ಆಯ್ತು ಅಂತ ಅಂದ್ರು. ಕಳಿಸ್ಕೊಡಿ, ಅವ್ರು ರೆಡಿ ಇದಾರೆ, ನಾವು ಕಳ್ಸಕ್ ರೆಡಿ ಇಲ್ಲ. ಕಳಿಸ್ಕೊಡ್ಬೇಡಿ ಅಂತ ಹೇಳಕ್ ಹೋದೆ. ಅದು ಒಂದೇ ಅಲ್ಲಿ ಹೋಗಲ್ಲ ನಾವು. ಅಂದ್ರೆ ನೀವು ಯಾರು ಲವ್ವೇ ಮಾಡಿಲ್ವಾ? ಮಾಡಿದ್ದಾರೆ, ಲವ್ ಮಾಡಾಯ್ತು, ಮದುವೆ ಆಯ್ತು, ಮಕ್ಕಳನ್ನು ಮಾಡಾಯ್ತು. ಅಲ್ಲ ಇವ್ರು ಲವ್ ಮಾಡಾಯ್ತು, ಆ ಹುಡುಗಿ ಮದ್ವೆ ಆಯ್ತು, ಇವ್ರು ಇನ್ನೊಬ್ರು ಮದ್ವೆ ಆದ್ರು. ಓ ಹಂಗ. ಸದ್ಯ ಮೈಸೂರು FM ಇದು, ಬೆಂಗಳೂರು FM ಅಲ್ಲ. ಬಟ್ ಈ ವಿಡಿಯೋ ಇಡೀ ವರ್ಲ್ಡ್ ರೀಚ್ ಆಗತ್ತೆ. ವಿಡಿಯೋ ಹೋಗುತ್ತೆ. ಏನೋ ಆಡಿಯೋ ಮೋಡಲ್ಲೇ ಇದ್ದಾರೆ. ಸರ್, ಇದುವರೆಗೂ ನಿಮ್ಗೆ ಎಷ್ಟು ಜನ ಪ್ರಪೋಸ್ ಮಾಡಿರೋದು ಏನಾರು ನೆನಪಿದ್ಯಾ? ನಿಮ್ ಸಿನಿಮಾಸ್ ಎಲ್ಲ ನೋಡಿದ್ಮೇಲೆ ಇಲ್ಲ ಇಲ್ಲ ಮೇಡಮ್, ಯಾರು ಮಾಡಲ್ಲ. ಯಾರು ಹುಡುಗಿರ್ ಬಂದು ಸರ್ ಒಂದ್ ಸೆಲ್ಫಿ ನಿಮ್ ಜೊತೆ ಭೀಮಾದಲ್ಲಿ ಯಾರು ಹತ್ರ ಬಂದಿರ್ಲಿಲ್ಲ, ಈಗ ಎಲ್ಲ ಅಂಟ್ಕೋತಾ ಇದಾರೆ. ಇಲ್ಲ ಸೆಲ್ಫಿ ತಗೋತಾರೆ, ಓಕೆ. ಪ್ರಪೋಸಲ್ ಯಾರು ಮಾಡಲ್ಲ. ಆಗ ಅದ್ರಲ್ಲೆಲ್ಲ ಲುಕ್ಸ್ ತುಂಬಾ ರಗಡ್ ಆಗಿತ್ತು. ನನ್ನಷ್ಟು ಅವ್ರನ್ನ ಯಾರು ದ್ವೇಷಿಸಿರ್ಲಿಲ್ಲ. ಐ ವಾಸ್ ಸೋ ಆಂಗ್ರಿ ಅವ್ರ ಪಾತ್ರದಲ್ಲೆಲ್ಲ. ಇದ್ರಲ್ಲಿ ಲವ್ ಆಗ್ಬಿಡುತ್ತೆ ಎಲ್ಲರಿಗೂ. ಹೌದಲ್ಲ? ಏನ್ ಮಾಡಿದೆ ಮೇಡಮ್ ನಿಮ್ಗೆ? ಅಲ್ಲ ಪಾಪ ನಮ್ಮ ಯೂತ್ಸ್ನೆಲ್ಲ ನೀವು ಬೇರೆ ಕಡೆ ಮೋಟಿವೇಟ್ ಮಾಡ್ತಿರ್ತೀರಾ ಸಿನಿಮಾದಲ್ಲಿ, ಅದು ಸ್ವಲ್ಪ ಕೋಪ ಆಯ್ತು ಅಷ್ಟೇ. ಪಾತ್ರನ ನಾವು ಸಿನಿಮಾ ನೋಡಿ ಅಭಿಮಾನಿಗಳ ತರ ನೋಡೋದಷ್ಟೆಲ್ಲ ರಿವ್ಯೂ ಕೊಡೋರಲ್ವಾ, ಆ ಪಾತ್ರಕ್ಕೆ ಜೀವ ತುಂಬ್ತಿರ್ತೀವಿ. ಅಂದ್ರೆ ಅವರೇ ಅನ್ನೋ ತರ ನೋಡ್ತೀವಿ. ಅಂದ್ರೆ ನೀವು ಬಂದ್ಬಿಟ್ಟು ಅವ್ರನ್ನ ದ್ವೇಷಿಸ್ಬೇಕು, ನನ್ನ ಎಲ್ಲ. ಅದೇನೆ ನೀವ್ ಮಾಡಿರೋ ಆ ಪಾತ್ರ ನಿಮ್ಮನ್ ದ್ವೇಷಿಸಲ್ಲ ಸರ್, ಖಂಡಿತ ನಿಮ್ಮನ್ ದ್ವೇಷಿಸಲ್ಲ ಸರ್. ಹೆಸರು ಬೇರೆ ಇಟ್ಬಿಟ್ಟಿದ್ದೀರಾ, ರಶಿ, ರಾಶಿ, ಋಷಿ, ರಶ್ ಅಂದ್ರಲ್ಲ, ಎಲ್ಲ ಬೇರೆ ಬೇರೆ ನಾಮಕರಣ, ದುಡ್ಡೇ ಇಲ್ದಂಗ್ ನಾಮಕರಣ ಆಗೋಗ್ಬಿಟ್ಟಿದೆ ಇವತ್ತು ನನಗೆ. ರಶ್ಮಿ ಅಂದ್ಬಿಡ್ತಾ ಇದೆ, ಅದೆಲ್ಲೂ ಬೇರೆ ತರ. ಓಕೆ ಕೃಷ್ಣ ಅವರೇ, ಇವಾಗ ಒಂದು ಸಾಂಗಲ್ಲಿ ಇವ್ರನ್ನ ನೀವು ಲಿಫ್ಟ್ ಮಾಡ್ತೀರಾ. ಓಕೆ, ನಾನು ನೋಡ್ದಂತ ನಾನು ಟ್ರೈಲರ್ನ ನೋಡಿದಾಗ ಗಮನಿಸಿದ್ದು. ಓಕೆ, ಹೈಟ್ ಪ್ರಾಬ್ಲಮ್ ಆಗಿಲ್ವಾ ನಿಮ್ಗೆ? ತುಂಬಾ ಆಗಿದೆ. ಅಲ್ಲ ಇದು ಪ್ರಾಬ್ಲಮ್. ಒಂದು ತುಂಬಾ ಖುಷಿ ಅವ್ರನ್ನ ಲಿಫ್ಟ್ ಮಾಡೋದಕ್ಕೆ. ವೇಟ್ಲೆಸ್ ಸಿಕ್ಕತ್ತೆ ಎತ್ಬಿಡೋದು. He was struggling simply. ಹೌದಾ? He was fully struggling. Our back problem ಇದೆ ಅಲ್ವಾ? ನಿಮ್ ಬ್ಯಾಕ್ ಪ್ರಾಬ್ಲಮ್? ಅದನ್ನೆಲ್ಲ ಬಂದು ಎಲ್ಲ ಲೈವ್ ಅಲ್ಲಿ ಹೇಳ್ಬಿಡಿ, ಬ್ಯಾಕ್ ಪ್ರಾಬ್ಲಮ್ ಇದೆ ಅವರಿಗೆ. ಬ್ಯಾಕ್ ಪ್ರಾಬ್ಲಮ್ ಇದೆ ಸರ್, ಸೇವ್ ಮೀ ಸರ್, ಪ್ಲೀಸ್ ಸೇವ್ ಮೀ. ನೋಡಿ, ಟಿಟ್ ಫಾರ್ ಟ್ಯಾಟ್. ಚೆನ್ನಾಗಿದೆ ಇದೊಂಥರ. ಕಷ್ಟ ಆಗಿತ್ತು. ಶಶಾಂಕ್ ಸರ್ ಹೇಳಿ, ಒಂದು ಬ್ರಾಟ್ ಸಿನಿಮಾನ ನಮ್ಮ ಕನ್ನಡ ಚಿತ್ರರಂಗ ಕೊಟ್ಟಿದ್ದೀರಾ, ಉದ್ದೇಶ ಏನು ಸರ್ ನಿಮ್ಮದು? ಏನೊಂದು ಮೆಸೇಜ್ನ ಸಾರಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಇತ್ತು? ಅಲ್ಲ, ಮೆಸೇಜ್ ಫಿಲ್ಮಲ್ಲಿ ಇದೆ, ಮೈಂಡಲ್ಲಿ ಇದ್ದಿದ್ದು ಮೆಸೇಜ್ ಫಿಲ್ಮಲ್ಲಿದೆ. ನಿಮ್ಗೆ ಯಾಕೆ ಸರ್ ಈ ಬ್ರಾಟ್ ಕತೆ ಎತ್ಕೊಬೇಕು ಅನ್ಸಿದ್ದು? ಅಲ್ಲ, ಫಸ್ಟ್ ಆಫ್ ಆಲ್ ಬೆಟ್ಟಿಂಗ್ ಕ್ಯಾನ್ವಾಸ್ ಇದೆಯಲ್ಲ, ಆ ಬೆಟ್ಟಿಂಗ್, ಕ್ರಿಕೆಟ್ ಬೆಟ್ಟಿಂಗ್ ಅನ್ನೋದು ತುಂಬ ಇತ್ತೀಚಿನ ವರ್ಷಗಳಲ್ಲಿ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು. ಯಾವಾಗ IPL ಪಾಪ್ಯುಲಾರಿಟಿ ಪೀಕಿಗೆ ಹೋಗ್ತಾ ಬಂತೋ, ಸೊ ಈ ಎಲ್ಲ OTT ಪ್ಲ್ಯಾಟ್ಫಾರ್ಮ್ಗಳು ಬಂದ್ಬಿಟ್ಟು ಎಷ್ಟು ಕೋಟಿ ಜನ ನೋಡ್ತಾ ಇದ್ದಾರೆ ಅನ್ನೋದೆಲ್ಲ ಡಾಟಾ ಎಲ್ಲ ರಿಫ್ಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದ್ರ ತಕ್ಕಂಗೆ ಅದ್ರ ಹಿಂದೆ ಈ ಬೆಟ್ಟಿಂಗ್ ಅನ್ನೋದೊಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಸ್ವಲ್ಪ ಈ ಕ್ರಿಕೆಟ್ ಬೆಟ್ಟಿಂಗು ಅದು ಇದೆಲ್ಲ ಆಡೋದು, ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಆ ಥರದ್ದೆಲ್ಲ ವಿಚಾರಗಳು ನಮಗೂ ಗಮನಿಸ್ತಾ ಇದ್ದೆ ನಾನು ಒಂದು 4-5 ವರ್ಷದಿಂದ. ಸೊ ಅದು ನನಗೆ ಇಂಟ್ರೆಸ್ಟಿಂಗ್ ಪ್ರಿಮೈಸ್ ಅಂತ ಅನಿಸಿತ್ತು. ಸೊ ಈ ಪ್ರಿಮೈಸ್ ಇಟ್ಕೊಂಡು ಒಂದು ಕಥೆ ಮಾಡಿದ್ರೆ ಯೂತ್ಸ್ ಎಲ್ಲ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ಆಮೇಲೆ ಹೊಸದು, ಈಗ ನಾವು ಯಾವ್ದಾದ್ರು ಒಂದು ಕತೆ ಹುಡುಕಬೇಕು ಅಂದರೆ ಅನ್ಟೋಲ್ಡ್ ಪ್ಲಾಟ್ ಬೇಕು ಅಥವಾ ಪ್ರಿಮೈಸ್ ಬೇಕು ನಮಗೆ. ಇದು ಅನ್ಟೋಲ್ಡ್ ಅಂತ ಅನ್ನಿಸ್ತು ನನಗೆ ಈ ಕ್ರಿಕೆಟ್ ಬೆಟ್ಟಿಂಗ್ ಅನ್ನೋದು. ಅದರಲ್ಲೂ ಆಫ್ಲೈನು. ಈಗ ಆನ್ಲೈನ್ ಅನ್ನೋದು ಎಲ್ಲರಿಗೂ ಗೊತ್ತು,
ಬಟ್ ಆಫ್ಲೈನು ಎಲ್ಲೂ ಯಾವುದೇ ಸಿನಿಮಾದಲ್ಲಿ ಅದನ್ನು ಒಂದು ಫುಲ್ ಪ್ಲೆಜ್ಡಾಗಿ ಅದ್ರ ಮೇಲೆ ಯಾರೂ ಸಿನಿಮಾ ಮಾಡಿರಲಿಲ್ಲ. ಸೊ ಅದು ಫ್ರೆಶ್ ಅನಿಸಿದ್ರಿಂದಾಗಿ ಅದನ್ನು ತಲೆಯಲ್ಲಿ ಇಟ್ಕೊಂಡು ಕತೆ ಯೋಚನೆ ಮಾಡ್ತಾ ಈ ಕತೆ ಬಂತು ಅಷ್ಟೇ. ಓಕೆ ಸರ್, ಆ್ಯಸ್ ಅ ಡಿರೆಕ್ಟರ್ ಇವಾಗ ಒಂದು ಸಿನಿಮಾನ ಪ್ರೊಡಕ್ಷನ್ ಮಾಡಬೇಕಾದ್ರೆ ಇಟ್ಸ್ ನಾಟ್ ಟೂ ಈಸಿ. ಪ್ರತಿಯೊಂದು ಚಾಲೆಂಜಸ್ಗಳು ಇದ್ದೇ ಇರುತ್ತೆ. ಅದು ಸಿಂಪಲ್ ಮೂವಿ ಆಗಿರಲಿ, ಶಾರ್ಟ್ ಮೂವಿ ಆಗಿರಲಿ, ಅಥವಾ ಬಿಗ್ ಸ್ಕ್ರೀನ್ ಮೂವಿ ಆಗಿರಲಿ, ಹಾಕೋ ಶ್ರಮನ ನಾವು ಹಾಕಲೇಬೇಕಾಗುತ್ತೆ. ವೆನ್ ಇಟ್ ಕಮ್ಸ್ ಟು ಮಾರ್ಕೆಟಿಂಗ್ ಆ್ಯಂಡ್ ಪ್ರೊಡಕ್ಷನ್, ಏನಾದರೂ ನಮ್ಮ ಚಿತ್ರರಂಗದಲ್ಲಿ ಇದೊಂದು ಬದಲಾವಣೆ ಆದರೆ ಚೆನ್ನಾಗಿರುತ್ತೆ ಅನ್ನೋದಾದರೆ ಆ್ಯಸ್ ಅ ಡೈರೆಕ್ಟರ್ ಏನಿದೆ ಸರ್ ನಿಮ್ಮ ಥಾಟ್? ಅಲ್ಲ, ಪ್ರೊಡಕ್ಷನ್ ವಿಚಾರದಲ್ಲಿ ನಮಗೆ ಯಾವಾಗಲೂ ಐ ಫೀಲ್ ಬಜೆಟ್ ಸ್ವಲ್ಪ ಶಾರ್ಟೇಜ್ ಇರುತ್ತೆ ಜಾಸ್ತಿ ಡೈರೆಕ್ಟ್ರುಗಳಿಗೆ. ಬಟ್ ಅದು ಇನ್ನೋವೇಟಬಲ್, ಯಾಕೆಂದರೆ ನಮ್ಮ ಇಂಡಸ್ಟ್ರಿ ಅನಾಲಿಸಿಸ್ ಏನು ಹೇಳುತ್ತಲ್ಲ, ಡಾಟಾ ಅನಾಲಿಸಿಸ್ ಏನು ಹೇಳುತ್ತಲ್ಲ, ಅದ್ರ ಮೇಲೆ ಎಲ್ಲದು ಕ್ಯಾಲ್ಕುಲೇಷನ್ ನಡೆಯುತ್ತೆ. ಓಕೆ. ಸೊ ಅದೊಂದು ಡಿಫ್ರೆಂಟ್ ಟಾಪಿಕ್. ಅದು ಇಂಪ್ರೂವ್ ಆಗಬೇಕು ಅಂದರೆ ಜನನೂ ಆ ಥರ ಜಾಸ್ತಿ ಥಿಯೇಟ್ರಿಗೆ ಸಿನಿಮಾಗಳನ್ನು ಬಂದು, ಅಂದರೆ ಒಳ್ಳೆ ಸಿನಿಮಾ ಬಂದಾಗೆಲ್ಲ ಥಿಯೇಟ್ರಿಗೆ ಬಂದು ಚೆನ್ನಾಗಿ ಸಿನಿಮಾ ನೋಡಿದ್ರೆ ರೆವೆನ್ಯೂ ಪಾರ್ಟ್ ಜಾಸ್ತಿ ಆದರೆ ಅದು ಹಂಗೆ ರಿಫ್ಲೆಕ್ಟ್ ಆಗುತ್ತೆ ಈ ಫ್ಯಾಕ್ಟರ್ಗೆ. ಇನ್ನು ಮಾರ್ಕೆಟಿಂಗ್ದು ಐ ಡೋಂಟ್ ಥಿಂಕ್ ಸೊ. ಮಾರ್ಕೆಟಿಂಗ್ ಎಲ್ಲರೂ ಮಾಡ್ತಾ ಇದ್ದಾರೆ. ಒನ್ಸ್ ಅಗೇನ್ ದಟ್ ಕಮ್ಸ್ ಟು ಎಕನಾಮಿಕ್ಸ್ ಓನ್ಲಿ. ವೆರಿ ನೈಸ್ ಅಲ್ವಾ? ಮಾರ್ಕೆಟಿಂಗ್ ಮಾಡಬೇಕು, ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಬೇಕು ಅಂದ ತಕ್ಷಣ ಅಗೇನ್ ಯು ನೀಡ್ ಬಜೆಟ್ ಬೇಕು ಅಂದ ತಕ್ಷಣ ಯಾರೇ ಆದ್ರೂ ವೆನ್ ಐ ಆಮ್ ಪುಟಿಂಗ್ ಸಮ್ ಮನಿ, ಅದ್ರ ರಿಟರ್ನ್ಸ್ ಹೆಂಗೆ ಏನು ಅದೆಲ್ಲ ಯೋಚನೆ ಮಾಡಿದ್ಮೇಲೆ ಬಜೆಟ್ ಫೀಸ್ ಆಗೋದು. ಓಕೆ, ವೆರಿ ನೈಸ್. ಇಂಟರ್ಲಿಂಕ್ಡ್ ಅದು. ಸೊ ಅದು ಒನ್ಸ್ ಅಗೇನ್ ಅದೆಲ್ಲದೂ ನಮ್ಮ ಕನ್ನಡ ಆಡಿಯನ್ಸ್ ಕೈಲೇ ಇದೆ. ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾರೋ ಕನ್ನಡ ಸಿನಿಮಾನ, ಅಷ್ಟು ಮಾರ್ಕೆಟ್ ದೊಡ್ಡದಾಗುತ್ತೆ, ಅಷ್ಟು ರೆವೆನ್ಯೂ ಜಾಸ್ತಿ ಬರುತ್ತೆ. ಅದು ಬರ್ತಾ ಇದ್ದಂಗೆ ಮಿಕ್ಕಿದೆಲ್ಲದು ತಾನಾಗಿ ಇನ್ನೂ ಬೆಟರ್ ಆಗುತ್ತೆ. ನಮ್ಮ ಯಂಗ್ಸ್ಟರ್ ನಿರ್ದೇಶಕರು ಇಲ್ಲೇ ಇರೋದ್ರಿಂದ ಇವ್ರನ್ನ ಈ ಪ್ರಶ್ನೆ ಕೇಳೋಣ. ಹೇಳಿ ಕೃಷ್ಣಾಜಿ, ನಿಮ್ಮ ಪ್ರಕಾರ ಮಾರ್ಕೆಟಿಂಗ್ ಒಂದು ಬದಲಾವಣೆ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಬದಲಾವಣೆ ನಿಮಗೆ ಅವಕಾಶ ಸಿಕ್ಕಿದ್ರೆ ಹೇಗೆ ಅದನ್ನು? ಐ ಥಿಂಕ್ ಜನಗಳು ಜಾಸ್ತಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈಗ ಒಂದು ಇಂಡಸ್ಟ್ರಿನ ದೊಡ್ಡ ಮಾಡೋಕ್ಕೆ ಸಾಧ್ಯ ಇರೋದೇ ಆ್ಯಕ್ಚುಲಿ ಫಿಲಮ್ ಮೇಕರ್ಸಿಂದಲ್ಲ, ಆಡಿಯನ್ಸಿಂದ. ಸೊ ಅವರೆಷ್ಟು ಕನ್ಸ್ಯೂಮ್ ಮಾಡ್ತಾರೆ ಅದ್ರ ಮೇಲೆ ಬೆಳೀತಾ ಹೋಗುತ್ತೆ. ಸೊ ಅವರು ಹೆಚ್ಚು ಸಿನಿಮಾಗಳು ನೋಡ್ತಾ ಬಂದಷ್ಟು ನಮಗೆ ಅವಾಗ ಸ್ಕೋಪ್ ಜಾಸ್ತಿ ಇರುತ್ತೆ. ಸೊ ನಾವು ಬೇಗ ದೊಡ್ಡ ಸಿನಿಮಾ ಟ್ರೈ ಮಾಡ್ಬೋದು. ಸೊ ವಿ ಕ್ಯಾನ್ ಆಲ್ಸೋ ಕಾಂಪೀಟ್ ವಿತ್ ಅದರ್ ಲ್ಯಾಂಗ್ವೇಜಸ್ಸು. ಸೊ ಅದಕ್ಕೆಲ್ಲ ಅವ್ರ ಸಪೋರ್ಟ್ ಡೈರೆಕ್ಟಾಗೇ ಬೇಕು. ಅದು ಎನಿ ಇಂಡಸ್ಟ್ರಿ ಕಸ್ಟಮರ್ ಬೇಸ್ ಜಾಸ್ತಿ ಆಗ್ತಾ ಇದ್ದಂಗೆ ಅಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಆದರೆ ಕಾಂಪಿಟೇಷನ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಕ್ವಾಲಿಟಿ ಬರುತ್ತೆ ಬೈ ಡಿಫಾಲ್ಟ್. ಅದು ಎನಿ ಬಿಸ್ನೆಸ್ ಕ್ವಾಲಿಟಿ ಬರುತ್ತೆ, ಎಕ್ಸ್ಪೆನ್ಷನ್ ಆಗುತ್ತೆ, ಎವ್ರಿಥಿಂಗ್. ಎಸ್, ಯಾ. ಪ್ರಶಾಂತ್ ಸರ್, ಈಗ ಚಿತ್ರರಂಗದಲ್ಲಿ ತುಂಬ ಒಂದು ಲವ್ ಬೇಸ್ಡ್ ಮೂವಿನೂ ಕೊಟ್ಟಿದ್ದೀರಾ, ಕಮರ್ಷಿಯಲ್ ಮೂವಿ ಆ್ಯಂಡ್ ಇವಾಗ ಒಂದು ಆ್ಯಕ್ಷನ್ ಮೂವಿನೂ ಕೂಡ ಕೊಟ್ಟಿದ್ದೀರಾ. ಸೊ ತುಂಬ ಜನ ಹೊಸಬರಿಗೆ ನೀವು ಅವಕಾಶನ ಕೊಡ್ತಾ ಇರ್ತೀರಾ. ಸೊ ಈಗ ಒಂದು ವೆರಿ ಪರ್ಸ್ನಲ್ ಕ್ವೆಶನ್, ಅಫ್ಕೋರ್ಸ್ ಎಸ್, ನಮ್ಮ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂತಂದರೆ ಒನ್ಸ್ ಅವರೊಂದು ಕರಿಯರ್ನಲ್ಲಿ ಮೂವ್ ಆಗ್ತಿದ್ದಾರೆ ಅಂದಾಗ ಮದುವೆ ಅನ್ನೋದೊಂದು ಮುಗೀತು ಅಂತಂದರೆ ಎಲ್ಲೋ ಒಂದು ಕಡೆ ಬಾರ್ಡರ್ ಹಾಕೊಳ್ತಿದ್ದಂಥ ಕಾಲ ಇದೆ. ಅದನ್ನ ಸ್ಟೀರಿಯೋಟೈಪ್ನ ಕಟ್ ಮಾಡಾಗಿದೆ. ತುಂಬ ಜನ ಹೆಣ್ಮಕ್ಳು ಈಗ ಬ್ಯಾರಿಕೇಡ್ನ ದಾಟಿ ಅವರ ಒಂದು ಸಾಧನೆ ವಿಚಾರದಲ್ಲಿ ಚಿತ್ರರಂಗದಲ್ಲಿ ಎಸ್ಪೆಷಲಿ ತುಂಬ ಚೆನ್ನಾಗಿ ಮುಂದೆ ಬರ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಅವಕಾಶ ಅನ್ನೋ ವಿಚಾರ ಬಂತು ಅಂತಂದಾಗ ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ಒಂದು ಪ್ರಾಜೆಕ್ಟ್ಗೆ ಸೂಟ್ ಆಗುತ್ತೆ ಅನ್ನೋದಾದ್ರೆ ಡೆಫಿನೆಟ್ಲಿ ಅವ್ರಿಗೆ ಆಪರ್ಚುನಿಟಿ ಕೊಡ್ತೀನಿ, ಲೈಕ್ ಈ ಥರ ಟಾಕ್ಸ್ ಏನು ಅನ್ಸುತ್ತೆ ಸರ್ ನಿಮಗೆ? ನಮ್ಗೆ ಆ ಥರ ಎಲ್ಲ ಬಯಸ್ಡ್ ಒಪಿನಿಯನ್ ಎಲ್ಲ ನಾನೇನು ಕ್ಯಾರಿ ಮಾಡಲ್ಲ. ಈಗ ನನ್ನ ಪ್ರೀವಿಯಸ್ ಫಿಲ್ಮಲ್ಲಿ ಮಿಲನ್ ಅವರೇ ಹೀರೋಯಿನು. ಅವರು ಫಿಲ್ಮ್ ಹೀರೋಯಿನಾಗಿ ಮಾಡೋ ಟೈಮಲ್ಲಿ ಆಲ್ರೆಡಿ ಶಿ ವಾಸ್ ಮ್ಯಾರಿಡ್ ಅಲ್ವಾ? ಆ ಮ್ಯಾರೇಜ್ ಅನ್ನೋದು ನನಗೆಲ್ಲೂ ಮ್ಯಾಟ್ರ್ ಆಗಿಲ್ಲ ಆ್ಯಕ್ಚುಲಿ. ಸೊ ಅದು ಹೋಯ್ತು, ತುಂಬ ದಿನ ಆಗೋಯ್ತು, ಅದೆಲ್ಲ ಡಿಸಪಿಯರ್ ಆಗಿ ತುಂಬ ದಿನ ಆಗೋಯ್ತು. ಅಲ್ಲ, ಇವನ್ ಇದರಲ್ಲೂ ಅಷ್ಟೇ ತಾನೆ, ಇವನ್ ಮ್ಯಾರಿಡ್. ಹೂಸ್ ಮ್ಯಾರಿಡ್? ನಾನು. ಗಂಡು ಮಕ್ಳು ಬಿಡ್ರಿ, ಅವರು ಈಗಲೂ ನಾವು ಬಟ್ ಏನಾಗುತ್ತೆ ನಿಮಗೆ ಹೀರೋಯಿನ್ಸ್ ವಿಚಾರ ಅಂತ ಬಂದಾಗ ಎಂಟ್ರಿನಲ್ಲೇ ಹಂಗೆ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಎಂಟ್ರಿನಲ್ಲೇ ಆಲ್ರೆಡಿ ಮ್ಯಾರಿಡ್ ವುಮನ್ನು ಅದು ಇದು ಅನ್ನೋದು ಗೊತ್ತಾದರೆ ಸ್ವಲ್ಪ, ಅಂದರೆ ಅವರು ಆಡಿಯನ್ಸ್ ಅವ್ರಿಗೆ ಕನೆಕ್ಟ್ ಆಗೋದು ಸ್ವಲ್ಪ ಕಷ್ಟ ಆಗಬಹುದು. ಕ್ಯಾರೆಕ್ಟರ್ ಅದೇ ಥರ ಇದ್ದರೆ ಮ್ಯಾರಿಡ್ ವುಮನ್ ಅಂತಿದ್ರೆ ಮ್ಯಾಟ್ರ್ ಆಗಲ್ಲ. ಅವಾಗ ಅನ್ಮ್ಯಾರಿಡು ಯಂಗು ಅಂದರೆ ಅವ್ರ ಏಜ್ ಅಲ್ದಲ್ಲೇ ಇರೋ ಏಜನ್ನು ನಾವೆಲ್ಲ ಪೋರ್ಟ್ರೇ ಮಾಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ಆಲ್ರೆಡಿ ಅವ್ರು ಯಂಗರ್ ಏಜಲ್ಲೇ ಬಂದು, ಈಗ ಮಿಲನ್ ಅವ್ರ ಥರ ಯಂಗರ್ ಏಜಲ್ಲೇ ಬಂದಿದ್ದರು, ಹೀರೋಯಿನ್ ಆಗಿದ್ದರು. ಅದಾದಮೇಲೆ ಅವ್ರು ಮದುವೆ ಆದಮೇಲೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರನ್ನ ಆಡಿಯನ್ಸ್ ಆಲ್ರೆಡಿ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ ಆ್ಯಸ್ ಎನ್ ಆ್ಯಕ್ಟ್ರೆಸ್. ಅಕ್ಸೆಪ್ಟ್ ಮಾಡಿದ್ಮೇಲೆ ಈಗ ಹೆಂಗೆ ಹೀರೋಗಳಿಗೆ ಯಾರಿಗೂ ಆ ಪ್ರಶ್ನೆ ಬರಲ್ವಲ್ಲ, ಅದೇ ಥರ ಹೀರೋಯಿನ್ಸ್ಗೂ ಬರ್ತಾ ಇಲ್ಲ ಆ ಪ್ರಶ್ನೆ. ರೈಟ್ ಪಾಯಿಂಟೇ ನೀವು ಕೇಳಿದ್ದು. ಮುಂಚೆ ಹೀರೋಗಳಿಗೆ ಮಾತ್ರ ಇತ್ತು ಅದು. ಹೀರೋಗಳು ಮದುವೆ ಆಗಿ 2 ಮಕ್ಕಳು 3 ಮಕ್ಕಳು 4 ಮಕ್ಕಳು ಆದಮೇಲೂ
ಬುಕ್ ಹಿಡ್ಕೊಂಡು ಕಾಲೇಜ್ಗೆ ಹೋಗ್ಬೋದು, ಲವ್ ಮಾಡ್ಬೋದು, ಹೌದು, ಫಿಲಮ್ ಎಲ್ಲ ಮಾಡ್ತಾ ಇದ್ರು. ಡೆಫಿನೆಟ್ಲಿ ಹೌದು. ಅಲ್ವಾ? ಈಗ ಕಾಲ ಬದಲಾಗಿದೆ, ಹೀರೋಯಿನ್ಸು ಹಂಗೆ ಮಾಡ್ಬೋದು. ಈಗ ನಮ್ಮ ಮಿಲನ ಕಾಲೇಜಿಗೆ ಹೋಗ್ತಾ ಇದ್ರಲ್ಲ, ಕೌಸಲ್ಯ ಸುಪ್ರಾಜರ್ ಅನ್ನೋದಲ್ಲಿ MBBS ಸ್ಟೂಡೆಂಟ್. ಅವರೆಲ್ಲ ನಮಗೆ ನಿಜವಾಗ್ಲೂ ಪ್ರೌಡ್, ತುಂಬಾ ಇನ್ಸ್ಪಿರೇಷನ್. ಅಲ್ಲ, ಅದನ್ನು ಎಲ್ಲ ಕ್ರೆಡಿಟ್ ಒನ್ಸ್ ಅಗೇನ್ ಆಡಿಯನ್ಸ್ಗೆ ಹೋಗಬೇಕು. ಯಾಕೆಂದರೆ ಅವರು ಅದನ್ನು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರನೇ ನೆಕ್ಸ್ಟ್, ಈಗ ನಾವು ಯಾರೋ ಒಂದು ಫಿಲಮಲ್ಲಿ ಮಾಡಿದರೆ ಅದನ್ನು ಜನ ಅಕ್ಸೆಪ್ಟ್ ಮಾಡಿದ್ರೇ ನೆಕ್ಸ್ಟ್ ಇನ್ನೊಬ್ಬ ಫಿಲ್ಮ್ ಮೇಕರ್ ಅದ್ರ ಬಗ್ಗೆ ಯೋಚನೆ ಮಾಡೋದು. ಸೊ ಆಡಿಯನ್ಸ್ ಆ ಥರದನ್ನೆಲ್ಲ ಆಲ್ರೆಡಿ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ಎಸ್, ಮುಗ್ಧ ಮನಸ್ಸಿನ ಲೈಕ್ ವೆರಿ ಗುಡ್ ಯಂಗ್ಸ್ಟರ್. ಈಗ ನೋಡಿ, ತುಂಬ ಜನ ನಮ್ಮ ಇಂಡಸ್ಟ್ರಿನಲ್ಲಿ ಸಪೋರ್ಟಿಂಗ್ ರೋಲಲ್ಲಿ ಬಂದಿರೋರೆಲ್ಲರೂ ಕೂಡ ಇವತ್ತೊಂದು ದಿನ ಲೈಮ್ ಲೈಟಲ್ಲಿದ್ದಾರೆ. ಸೊ ಅವರೊಂದು ಕಾಲ್ ಶೀಟ್ ಸಿಗೋದೇ ಕಷ್ಟ ಆಗ್ತದೆ ನಮಗೆ. ಆ ಥರ ತುಂಬ ಜನ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ಸೊ ಈಗ ನೀವು ಒಂದು ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಂಡಿದ್ದೀರಾ ಸಾಕಷ್ಟು ಸಿನಿಮಾದಲ್ಲಿ. ಸಡನ್ನಾಗಿ ಶಶಾಂಕ್ ಸರ್ ಕಡೆಯಿಂದನೇ ಬರ್ಬೋದು ನಿಮಗೊಂದು ಕಾಲು, ನೀನೇಪ್ಪ ಈ ಸಿನಿಮಾಗೆ ಲೀಡ್ ರೋಲು, ಕ್ಯಾರೆಕ್ಟರ್ ಹಿಂಗಿದೆ ಕಣೋ ಅಂತಂದಾಗ. ಸೊ ನಿಮ್ಮ ಥಾಟ್ ಏನಿರುತ್ತೆ? ಪೇಮೆಂಟಲ್ಲಿ ಅವರೇ ಜಾಸ್ತಿ ಕೊಡ್ತಾರೆ ಮೇಡಮ್, ಅದೇನು ಟೆನ್ಷನ್. ಡೈರೆಕ್ಟ್ಲಿ ಪೇಮೆಂಟ್ ವಿಚಾರ ಕೊಟ್ಟೋಯ್ತವ್ರೆ ಇವರು. ಟು ದಿ ಪಾಯಿಂಟ್ ಮಾತು ಯಾವಾಗಲೂ. ವಿಲನ್ ಅಲ್ವಾ, ಸುಮ್ಮನೆ ಸುತ್ತಿ ಬಳಸಿ ಎಲ್ಲ ಟು ದಿ ಪಾಯಿಂಟ್. ಏನು ಕೆಲಸ? ಒಂದು ನಾನು ಏನು ಅಬ್ಸರ್ವ್ ಮಾಡಿ, ಮನಿ ಫುಲ್ ಮನಿ. ಓಕೆ, ನೀನು ಮನಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಮನಿಗೆ ರೆಸ್ಪೆಕ್ಟ್ ಕೊಡ್ಲಿಲ್ವಲ್ಲ, ಐ ಡೋಂಟ್ ಲೈಕ್ ದಟ್. ಆ ಡೈಲಾಗ್ ಇದೆ ಫಿಲಮಲ್ಲಿ, ಮನಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದೇ ಅವ್ರ ಕ್ಯಾರೆಕ್ಟರ್. ಯಾಕೆ ಅವ್ರು ಚೆನ್ನಾಗಿ ಗೊತ್ತಿದೆ, ಮನಿ ಸ್ಥಿತಿ ಚೆನ್ನಾಗಿದ್ರೆ ಮನೆ ಸ್ಥಿತಿನೂ ಚೆನ್ನಾಗಿರುತ್ತೆ, ಅಲ್ಲೇನ್ರಿ? ಏನು ಮೇಡಮ್, ನಾನು ಅವಾಗಿಂದ ನಿಮ್ಮ ಬಾಯಿನೇ ನೋಡ್ತಾ ಇದ್ದೀನಿ, ಏನು ಈ ಥರ ಎಲ್ಲ ಮಾತಾಡ್ತಿದ್ರು, ಹೆಂಗೆ ಮಾತಾಡ್ತೀರಾ ಅಂತ ಬಡಬಡ. ಅದಕ್ಕೆ ಅವ್ರು ಆರ್ಜೆ ಆಗಿರೋದು. ಹೌದು ಸಾರಿ ಇಲ್ಲ ಅವರು ಎಲ್ಲ ಓಕೆ, ಸ್ವಲ್ಪ ಫಂಬಲ್ ಆಗ್ಬಿಡ್ತು ಅಂತ. ಓ ಲಿಪ್ಪು ಸರಿಯಾಗಿ ಬಂದಿಲ್ಲ ಅಂತ ನಾನು ಎಲ್ಲ ಉಲ್ಟಾಡಿದ್ದೆ. ನಾನು ಕ್ಲಿಯರ್ ಆಗಿ ಮಾತಾಡ್ತೀನಿ ಮೇಡಮ್, ಸೂಪರ್ ಮೇಡಮ್ ನೀವು. ಸದ್ಯ ನಮ್ಮ ಪ್ರೊಡ್ಯೂಸರ್ ಈ ವಿಡಿಯೋನ ನೋಡ್ತಾರಲ್ಲ, ನಂಗೆ ಅದೇ ಖುಷಿ ಸರ್. ಅವ್ರು ಚೆನ್ನಾಗಿ ಮಾತಾಡೋದಕ್ಕೆ ಆರ್ಜೆ ಮಾಡಿರೋದು. ಇಂಥ ಆರ್ಜೆ ಸಿಗ್ಬೇಕಾದ್ರೆ ನೀವು ಇಡೀ ವರ್ಲ್ಡಲ್ಲಿ ಎಲ್ಲಿ ಸುತ್ತೂ ಸಿಗಲ್ಲ. ಓನ್ಲಿ ಒನ್ ಮಾಸ್ಟರ್ ಪೀಸ್. ಯಾರೋ ಋಷಿನ ಎಸ್ ಶಶಾಂಕ್ ಸರ್, ಒಂದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಯಾವಾಗಲಿಂದ, ವೇರ್ ಎವರ್ ಯು ಆರ್, ಆ ಒಂದು ಕೃಷ್ಣ ಅವ್ರ ಬಗ್ಗೆ ನಮಗೆ ಗೊತ್ತದೆ. ಬಿಕಾಸ್ ಅವ್ರು ಏನಂತಂದರೆ ಆಲ್ವೇಸ್ ತುಂಬ ಫೋಕಸ್ಡ್ ಆಗಿರ್ತಾರೆ ಅವರ ವರ್ಕ್ ವಿಚಾರದಲ್ಲಿ. ಸೊ ಅವ್ರದ್ದು ಅಲ್ಲದೆ ಇರೋ ಅವ್ರ ವಿಚಾರಕ್ಕೆ ಅವ್ರ ಕಿವಿನೂ ಕೊಡೋಕೆ ಹೋಗಲ್ಲ, ಇಂಟ್ರೆಸ್ಟ್ ಅಂತೂ ಮೊದಲೇ ಇರಲ್ಲ. ಅವ್ರದ್ದೇ ಒಂದು ಬ್ಯೂಟಿಫುಲ್ ವರ್ಲ್ಡ್ ಇದೆ. ಆ ವರ್ಲ್ಡಲ್ಲಿ ಅವರ ಪರ್ಸ್ನಲ್ ಲೈಕ್ ವ್ಯಕ್ತಿಗಳು ಇರ್ಬೋದು, ಆ್ಯಂಡ್ ವರ್ಕ್ ಅನ್ನೋ ವಿಚಾರ ಬಂತು ಅಂತ ಅಂದಾಗ ಅವರೊಂದು ಪ್ರೊಡಕ್ಷನ್ ಟೀಮ್ ಇರ್ಬೋದು. ಸೊ ಅವ್ರದ್ದೊಂದು ಬಾರ್ಡರ್ ತುಂಬ ಚೆನ್ನಾಗಿ ಅವ್ರು ನೋ ವೆರಿ ವೆಲ್, ಒಳ್ಳೆ ಕ್ಲಾರಿಟಿ ಇದೆ ಅವ್ರಿಗೆ. ನಾನು ಹಿಂಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋಂಥದ್ದೆಲ್ಲ ಇದೆ. ತೀರಾ ಕನ್ಫ್ಯೂಷನ್ ಆಗೋದು ಸ್ವಲ್ಪ ಕಮ್ಮಿನೇ ನಾನು ಮೇಲ್ನೋಟಕ್ಕೆ ನೋಡಿರೋ ಪ್ರಕಾರ. ಆ್ಯಂಡ್ ಪ್ರಶಾಂತ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ವೇರ್ ಎವರ್ ಯು ಆರ್, ಯು ಸ್ಪ್ರೆಡ್ ದಟ್ ಅವರ ಆ ಒಂದು ಪಾಸಿಟಿವಿಟಿ ಅನ್ನುವಂಥದ್ದು, ಆ ನಗು ಅನ್ನುವಂಥದ್ದು. ಆಗ್ಲಿಂದ ನಿಮ್ಮ ಟೀಮ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಕೆಲವು ಟೀಮ್ನ ನೋಡಿದಾಗ, ಡ್ಯೂ ರೆಸ್ಪೆಕ್ಟ್ ಟು ಆಲ್ ದ ಟೀಮ್ಸ್, ಎಲ್ಲ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ. ಅದು ನಮ್ಮ ನಿರ್ದೇಶಕರಿಗೆ ಗೊತ್ತಿದೆ, ಅದು ನಮ್ಮ ಪ್ರೊಡ್ಯೂಸರಿಗೆ ಗೊತ್ತಿದೆ. ಆ್ಯಂಡ್ ಅದು ನನ್ನ ಏನಕ್ಕೆ ಸೆಲೆಕ್ಟ್ ಮಾಡಿದ್ರು ಇವತ್ತವರೆಗೂ ಪ್ರಶ್ನೆಗೆ ಉತ್ತರ ಬಂದಿಲ್ಲ ಒಂಥರ ಲೈಕ್ ಟು ದ ಪಾಯಿಂಟ್ ಮಾತ್ರ ಮಾತಾಡ್ತಿರ್ತಾರೆ. ಇಲ್ಲೆಲ್ಲರೂ ದೇ ಆಲ್ ಆರ್ ಲೈಕ್ ಆಸ್ ಎ ಗುಡ್ ಫ್ರೆಂಡ್ಸ್, ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಸೊ ನನಗೆ ಅನ್ನಿಸ್ತಾನೆ ಇಲ್ಲ ಒಂದು ಮೂವಿ ಟೀಮ್ ಜೊತೆಲಿ ಮಾತಾಡ್ತಿದ್ದೀನಿ ಸಾರ್, ಭಯಂಕರ ಫನ್ನು ಅಲ್ಲ. ಸೂಪರ್. ಸ್ಟಿಲ್ 16 ಅವರು ಇನ್ನೇನಿಲ್ಲ, ಒಂದೊಂದು ಬಾರ್ಡರ್ ಬರ್ತದೆ, ಒಂದು ಕತೆ ಹೇಳ್ತಾ ಇರ್ತಾರೆ. ರೋಡ್ ಬಂದ್ರೆ ಒಂದು ಕತೆ ಹೇಳ್ತಾರೆ. ಅದೇ ಗಲ್ಲಿಲೂ ಕತೆ ಇದೆ ಇವ್ರದ್ದು. ಏನ್ ಸರ್, ಗಲ್ಲಿಲೂ ಒಂದೊಂದು ಕತೆ ಇದೆ ನಿಮ್ದು. ಸೊ ಇವಾಗ ನಾನು ಈ ಚಾನ್ಸ್ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಹೆಂಗೂ ಶಶಾಂಕ್ ಸರ್ ಇಲ್ಲಿದ್ದಾರೆ, ಸುಮಾರು ನಾನು ಅವ್ರನ್ನ ಭೇಟಿನೇ ಮಾಡಿದ್ದೆ. ದಿಸ್ ಮೈ ಫಸ್ಟ್ ಮೀಟ್ ಆ್ಯಕ್ಚುಲಿ. ಈಗ ನೀವು ನಮ್ಮನ್ನ ಇಂಟರ್ವ್ಯೂ ಮಾಡ್ತೀನಿ ಅಂತ, ಇನ್ಕ್ಲೂಡಿಂಗ್ ಮೀ, ಓಕೆ, ನಾನು ನಿಮ್ಮ ತಂಡದವ್ರನ್ನ ಇಂಟರ್ವ್ಯೂ ಮಾಡ್ತೀನಿ ಅಂತಂದರೆ, ಶಶಾಂಕ್ ಸರ್ ನೀವು ಹೇಗೆ ಇಂಟರ್ವ್ಯೂ ಮಾಡ್ಬೋದು ಅದನ್ನ ಈಗ ಸ್ವಲ್ಪ ರೋಲ್ ಚೇಂಜ್ ಮಾಡ್ಕೊಳ್ಳೋಣಪ್ಪ. ಓಕೆನಾ, ಇವಾಗ ನೀವು ಆ್ಯಸ್ ಅನ್ ಆರ್ಜೆ ಮಾತಾಡ್ತೀರಾ. ಈಗ ಶಶಾಂಕ್ ಸರ್ ನಾಟ್ ಎ ಡೈರೆಕ್ಟರ್, ಸ್ವಲ್ಪ ಹೊತ್ತಿಗೆ ಮಾತ್ರ ಪಾತ್ರ ಚೇಂಜ್. ನೋಡು, ಶಶಾಂಕ್ ಆರ್ಜೆ ಆಗಿರೋದನ್ನ ನೋಡು. ಓಕೆ, ಸೊ ಇವಾಗ ನೀವು ಮಾತಾಡಿ ಸರ್. ನಿಮ್ಮ ಟೀಮ್ ಜೊತೆ ಇದ್ದಾರೆ, ನಾನು ಇದ್ದೀನಿ, ತೊಂದರೆ ಇಲ್ಲ. ಓಹೋ, ನೀವು ಪ್ರೊಡ್ಯೂಸರಾ ಈ ಫಿಲ್ಮ್ಗೆ? ಮೇ ಬಿ. ಇವರೆಲ್ಲ ಆ್ಯಕ್ಟ್ರುಗಳು ಅಥವಾ ನೀವೇ ಡೈರೆಕ್ಟ್ರಾ? ಅಲ್ಲ, ನೀವೇ ಲೈಕ್ ಡೈರೆಕ್ಟರು. ನಾನು ಆರ್ಜೆ ಆದಮೇಲೆ ನೀವೇನಾರು ಆಗಬೇಕಲ್ಲ. ಅಲ್ಲ, ನಾನು ಹೇಳಿದ್ರಲ್ಲ ನಾನು ಪ್ರೊಡ್ಯೂಸರು. ಓಕೆನಾ, ನೀವು ಡೈರೆಕ್ಟರ್ ಆಗಿ. ಓಕೆನಾ, ನೀವಿಬ್ರು ಸೇರಿ ನಮ್ಮನ್ನು ಮಾತಾಡಿಸಿ ಇವಾಗ. ಓಕೆನಾ, ರೆಡಿನಾ? ಓಕೆ, ಕ್ಯಾಮ್ರಾ ರೋಲ್, ಆ್ಯಕ್ಷನ್. ಶಶಾಂಕ್ ಸರ್ ಸ್ಟಾರ್ಟ್. ಚೆನ್ನಾಗಿ ಕಾಣ್ತಾ ಇದ್ದೀನ. ಓಕೆ, ಎಸ್ ಸರ್. ಪ್ರೊಡ್ಯೂಸರ್ ಮೇಡಮ್, ಪ್ರೊಡ್ಯೂಸರ್ ರಶ್ಮಿ ಅವರೇ, ಈ ಸಿನಿಮಾಗೆ
ನೀವು ದುಡ್ಡನ್ನ ಬ್ಲ್ಯಾಕಲ್ಲಿ ಹಾಕಿದ್ದೀರಾ ವೈಟಲ್ಲಿ ಹಾಕಿದ್ದೀರಾ? ರೆಡ್ಡಲ್ಲಿ ಹಾಕಿದ್ದೀನಿ ಸರ್, ಬಿಕಾಸ್ ರೆಡ್ ಎಫ್ ಎಮ್ ಅಲ್ಲ ಸರ್. ರೆಡ್ಡಲ್ಲಿ ಹಾಕಿದ್ದೀರಾ? ಓ ಓಕೆ. Okay. ಹಂಗಾದ್ರೆ ಏನು ಟ್ಯಾಕ್ಸ್ ಗಿಕ್ಸ್ದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ದಟ್ ಅಂಡ್ ಆಲ್ ಐಲ್ ಟೇಕ್ ಕೇರ್ ಸರ್, ಡೋಂಟ್ ವರಿ ಸರ್, ಐಲ್ ಟೇಕ್ ಕೇರ್. ನಿಮ್ಗೆ ಬಜೆಟ್ ಏನು ಸರ್? ದುಡ್ಡು ತಾನೇ ಇಂಪಾರ್ಟೆಂಟು. ಅಲ್ಲ ಪ್ರೊಡ್ಯೂಸರ್ ಅಷ್ಟೇ ತಾನೆ. ಅಷ್ಟೇ, ನಿಮ್ಗೆ ಏನು ಬೇಕು ಸರ್ ಬಜೆಟ್ ಹಂಗೆ ನನಗೆ ಒಟ್ಟಿನಲ್ಲಿ ಹಾಕಿರೋ ಬಂಡವಾಳ ನೆಕ್ಸ್ಟ್ ಡಬಲ್ ಆಗಿ ಬರಬೇಕು ಅಷ್ಟೇ. ಅದಕ್ಕೆ ಏನು ಮಾಡಬೇಕು ನೀವು ಮಾಡಿ ಸರ್. ಅಲ್ಲ ಅದು ಅವ್ರು ಮಾಡ್ತಾರೆ, ಡೈರೆಕ್ಟ್ರು ಮಾಡ್ತಾರೆ, ಹೀರೋ ಮಾಡ್ತಾರೆ, ಹೀರೋಯಿನ್ ಮಾಡ್ತಾರೆ, ಡೈರೆಕ್ಟರ್ ಎಲ್ಲ ನಾವು ಏನೋ ಸರ್ ಡೈರೆಕ್ಟರ್ ನಂಬ್ಕೊಂಡಿದ್ದೀನಿ. ಮಂಜು ಡಾಲರ್ ಮಣಿ ಅವರೇ, ನೀವು ನೋಡಿ ಇವರು ರೆಡ್ ಮನಿ ತಗೊಂಬಂದು ನಿಮ್ಮ ಮೇಲೆ ಹಾಕಿದ್ದಾರೆ, ಅಂದ್ರೆ ನಿಮ್ಮ ಬ್ರೈನ್ ಮೇಲೆ ಹಾಕಿದ್ದಾರೆ. ಬಾಡಿ ಮೇಲೆ ಹಾಕಿಲ್ಲ, ಬ್ರೈನ್ ಮೇಲೆ ಹಾಕಿದ್ದಾರೆ. ನಮ್ಮ ಡೈರೆಕ್ಟ್ರು ಬರೀ ನಮ್ಮ ಪ್ರೊಡ್ಯೂಸರ್ದು ಬಾಯಿನೇ ನೋಡ್ತಾ ಇದಾರಂತೆ, ಏನ್ ಹಿಂಗೆ ಕ್ಷಣ ಮೂವ್ ಆಗುತ್ತಿಲ್ಲ ಅಂತ. ಎಲ್ಲಿ ಡೈರೆಕ್ಟ್ ಮಾಡಿರ್ತಾರೆ ಸರ್ ಇವರು ಪಿಕ್ಚರ್, ಏನ್ ಮಾಡಿರ್ತಾರೆ ಅವ ನೋಡ್ರು ಪ್ರೊಡ್ಯೂಸರ್ದು ಎಲ್ಲ ಇನ್ನೇ ಬಾಯಿನೇ ನೋಡ್ತಾ ಇರ್ತಾರೆ. ಓಕೆ ಸರಿ, ಏನೋ ಸರ್ ಅವ್ರನ್ನ ನಂಬ್ಕೊಂಡಿದೀವಿ, ಬಂಡವಾಳ ಅಂತೂ ಹಾಕಿದೀವಿ, ಎಲ್ಲಿ ಕರ್ಕೊಂಡು ಸೊ ಅವ್ರು ಹಾಕಿರೋ ಬಂಡವಾಳನ ಉಳಿಸೋದಕ್ಕೆ ನೀವು ಏನೇನೆಲ್ಲ ಸ್ಟ್ರಾಟಜಿ ಮಾಡಿದ್ದೀರಾ? ಸ್ಟ್ರಾಟಜಿ ಇಲ್ಲ ಸರ್, ಸ್ಟಾರ್ಟಿಂಗ್ ಸೀನ್ ಓಪನಿಂಗ್ ಸೀನ್ ಬಾಯಿ ಓಪನ್ ಯುಎಸ್ ಅಲ್ಲ, ಗ್ರ್ಯಾಂಡ್ ಆಗಿ ಓಪನಿಂಗ್ ಯುಎಸ್ ಅಲ್ಲಿ, ಕ್ಲೈಮ್ಯಾಕ್ಸ್ ಕಲಾಸಿ ಪಡೆದಲ್ಲ. ಯಾಕಂದ್ರೆ ಅಷ್ಟೊತ್ತಿಗೆ ಫುಲ್ ಖಾಲಿ ಆಗ್ಬಿಡ್ತದೆ ದುಡ್ಡು. ಇಂಟ್ರೋಲ್ಗೆ ದುಡ್ಡು ಖಾಲಿ ಆಗ್ಬಿಟ್ಟಿರ್ತದೆ. ಡ್ರ್ಯಾಗನ್ ಮಂಜು ಆಮೇಲೆ 3,000 ಅಲ್ಲ, ನಾವು ಹಾಕಿರೋ ಬಂಡವಾಳನ ಇನ್ನಷ್ಟು ಡ್ರ್ಯಾಗ್ ಮಾಡ್ಕೊಳ್ಳೋಣ ಅಂತಂದ್ರೆ ಇವ್ರ ಕತೆನ ಡ್ರ್ಯಾಗ್ ಮಾಡ್ಬಿಟ್ಟು ನನ್ನ ಯುಎಸ್ ಇಂದ ಕಲಾಸಿ ಪಳ್ಳಿ ಡ್ರ್ಯಾಗ್ ಮಾಡಿ ಬಿಸಾಕ್ಬಿಟ್ಟವ್ರೆ ಸರ್. ಓಕೆ ಮೇಡಮ್, ಪಾರ್ಟ್ 2 ಇದೆ, ಹೌ ಟು ಯುಎಸ್ ಟು ಕಲಾಸಿ ಪಲ್ಯ. ಫುಲ್ ಪಿಕ್ಚರ್ ಪಾರ್ಟ್ 2ನ ಕಲಾಸಿ ಪಳ್ಯದಲ್ಲೇ ತೆಗಿತಾರೆ. ಎಸ್ ಸರ್, ನೆಕ್ಸ್ಟ್ ಕ್ವೆಶ್ಚನ್ ಸರ್. ಸೊ ನಮ್ಮ ಚಿತ್ರದ ಹೀರೋ ಮೊದಲನೇ ಸಾರಿ ನಮ್ಮ ಈ ಡಾಲರ್ ಮಣಿ ಡ್ರ್ಯಾಗನ್ ಮಂಜು ಅವ್ರ ಜೊತೆ ನೀವು ಅವರ ನಿರ್ದೇಶನದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಹೆಂಗಿತ್ತು ನಿಮ್ಮ ಅನುಭವ? ತುಂಬ ಚೆನ್ನಾಗಿತ್ತು. ಅಂದರೆ ನಾವು ಮಾಡಿದ್ದು 100 ದಿನ ಶೂಟ್ ಮಾಡಿದ್ವಿ, ಅದ್ರಲ್ಲಿ 50 ದಿನ ಶೂಟಿಂಗ್ ಮಾಡಿದ್ವಿ, 50 ದಿನ ಶೂಟಿಂಗ್ ಮಾಡೋಕ್ಕಾಗಲಿಲ್ಲ. ಆ 50 ದಿನ ಏನಕ್ಕೆ ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಪ್ರೊಡ್ಯೂಸರ್ ಬಂದ್ಬಿಡೋರು ಸೆಟ್ಗೆ, ಅವ್ರ ಬಾಯಿನೇ ನೋಡ್ಕೊಂಡು ಕೂತ್ಬಿಡೋರು. ನಾವು ನೋಡಿದ್ವಿ ಕ್ಯಾಮ್ರಾನ, ಸರ್ ಇವತ್ತು ಹೋಗ್ಬಿಡಿ ಸರ್ ನಾಳೆ ಬರೋದಂತೆ ಅಂದ್ಬಿಟ್ಟು ಹೀರೋಯಿನ್ ಮನೀಷಾ ಅವರೇ, ನಿಮ್ಮ ಅನುಭವ ಏನು? ನಿಮಗೂ ಅದೇ ಅನುಭವ ಆಗಿದೆಯಾ? 100 ದಿನ ಶೂಟಿಂಗಲ್ಲಿ ನೀವು ಎಷ್ಟು ದಿನ ಬಂದಿದ್ರಿ? ನಾನು 20-25 ಡೇಸ್ ಶೂಟಿಂಗ್ ಅಲ್ಲಿ ಬಂದಿದ್ದೆ. ಬಟ್ ಅದೇ ಬ್ಯೂಟಿಫುಲ್ ಆಕ್ಟರ್ ಸರ್. ಅದೇ ಹೌದು, ಎಲ್ಲ ಆಕ್ಟ್ ಮಾಡಿ ತೋರಿಸ್ತಾ ಇದ್ರ ಡೈರೆಕ್ಟ್ರು? ತುಂಬಾ ಎಕ್ಸ್ಪ್ರೆಷನ್ಸ್ ಎಲ್ಲ ಹೌದು. ಅವರು ಮೆಥಡ್ ಆಕ್ಟರ್ ಸರ್. ಈಸ್ ಅ ವೆರಿ ಗುಡ್ ಮೆಥಡ್ ಆಕ್ಟರ್. ಲೈಕ್ ಹಿ ನೋಸ್ ಹೌ ಟು ಗೆಟ್ ಇನ್ ಟು ದ ರೋಲ್ ಸರ್. ಸೊ ತುಂಬಾ ಹೆಲ್ಪ್ ಮಾಡಿದ್ರು ನನಗೆ. ವಾವ್ ಕ್ರಿಸ್ಟಿ ಅಂತ ಒಂದು ಡೈಲಾಗ್ ಇದೆ ಆ ಫಿಲ್ಮ್ ಅಲ್ಲಿ. ಅದು ಇವ್ರು ನಿಮ್ಮ ಡೈರೆಕ್ಟರ್ ನೀವೇನ್ ಚಾರ್ ಮಾಡ್ಕೊಡ್ತೀರಿ? ಸರ್ ಆ ಡೈಲಾಗ್ ಇದೆ ಅಲ್ಲ, ಥ್ಯಾಂಕ್ ಯು ಸೋ ಮಚ್ ಕ್ರಿಸ್ಟಿ ಅಂತ ಇದೆ ಅಲ್ಲ, ಪ್ಲೀಸ್. ಹೆಂಗೆ ಅದು ಅದು ಹೆಂಗೆ ಮಂಜು, ನೀವು ಹೆಂಗ್ ಆಕ್ಟ್ ಮಿಸ್ ಮಾಡಿ ಮಾಡಿದ್ರಿ ತೋರಿಸಿದ್ರಿ ನೀವು? ಮೆಥಡ್ ಆಕ್ಟರ್ ಅಂತಲ್ಲ, ಮೆಥಡ್ ಆಕ್ಟರ್. ಇವಾಗ ಮನೀಶ್ ಅವ್ರು ಬಂದು ಇವರು ಕ್ರಿಶ್ಚಿಯನ್ ಲವ್ ಮಾಡೋ ಸೀನ್ ಇಲ್ಲಿ ತೆಗಿಯಕ್ಕೆ ಅದು ಸೂಟಬಲ್ ಇಲ್ಲ ಸರ್. ಅದಕ್ಕೆ ಲೊಕೇಶನ್ ಇಲ್ಲ, ಅದೇ ನಾನು ಪಾಯಿಂಟ್ ಬರ್ತೇನೆ. ಅದಕ್ಕೆ ಲೊಕೇಶನ್ ಹೋಗ್ಬೇಕು, ಅದಕ್ಕೊಂದು ಅಮೌಂಟ್ ಹಿಂಗ್ ತಲ್ಲಿದ್ರೆ ಅಲ್ಲ, ಪ್ರೊಡ್ಯೂಸರ್ ಆಚೆ ಕಳ್ಸೋರು ಮಾಡ್ತಾರೆ, ಇಲ್ಲಾಂದ್ರೆ ಬಾಯಿನೇ ನೋಡ್ತಿರ್ತಾರೆ. ನನ್ನ ಲೈಫಲ್ಲೇ ನನ್ನ ಬಾಯಿ ಮೇಲೆ ಇಷ್ಟು ಜಿಗುಪ್ಸೆ ಬಂದಿರಲಿಲ್ಲ, ಇವತ್ತು ಬಂದ್ಬಿಟ್ಟಿದೆ. ಅದು ಬಾಯಿ ಹಿಂಗಿದೆ ಅಂತ ಅವ್ರು ಹೇಳಿದಕ್ಕೆ ಬೇಜಾರಾಗ್ತಿಲ್ಲ ಕೃಷ್ಣ. ಪದೇ ಅವ್ರ ಬಾಯಿ ಅಂತ ನೀವು ಹೇಳಿ ನನಗೆ ಬೇಜಾರು ಮಾಡಿಬಿಟ್ಟಿದ್ದೀರಾ. ಓಕೆ, ಎನಿವೇಸ್ ಸದ್ಯಕ್ಕೆ ಏನೋ ಅವ್ರನ್ನ ಹಾಕೊಂಡು ಬಂಡವಾಳ ಹಾಕಿದ್ದೀನಿ. ಬಟ್ ಆದರೆ ಇವರಿಬ್ಬರು ಒಳ್ಳೆ ಜೀವ ತುಂಬಿದ್ದಾರೆ ಸರ್. ಅದಕ್ಕೆ ನೋಡಬೇಕು ಪ್ರೇಕ್ಷಕರ ಒಂದು ಲೈಕ್ ಏನೊಂದು ರಿವ್ಯೂ ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ದೀನಿ. ಎಂಡ್ ಆಫ್ ದ ಡೇ ಸರ್, ಬಂಡವಾಳ ಹಾಕಿದಷ್ಟು ವಾಪಸ್ ಬರುತ್ತೋ ಇಲ್ವೋ ಸ್ವಲ್ಪ ಕಮ್ಮಿ ಮಾತಾಡಿದ್ರೆ ಬಾಯಿ ನೋಡೋದು ಕಮ್ಮಿ ಮಾಡ್ತಾರೆ. ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದೀನಿ ಅನ್ನೋ ಸಮಾಧಾನ ಇದೆ ಸರ್. ಎನಿವೆ ಆಲ್ ದ ಬೆಸ್ಟ್ ರಶ್ಮಿ ಅವರೇ. ನೀವು ಹಾಕಿರೋ ಅಷ್ಟು ರೆಡ್ ಮನಿ ವೈಟ್ ಆಗಿ ಕನ್ವರ್ಟ್ ಆಗಿ ನಿಮ್ಮ ಅಕೌಂಟಿಗೆ ಬರಲಿ ಅಂತ ನಾವು ನಮ್ಮ ರೆಡ್ ಎಫ್.ಎಂ ಪರವಾಗಿ ಕೇಳ್ಕೊಳ್ತೀವಿ. ಓಕೆ ಸರ್, ಮುಂದಿನ ಸಿನಿಮಾ ದಯವಿಟ್ಟು ಜೊತೆ ಮಾಡಬೇಡಿ. 50 ದಿನದ ಸಿನಿಮಾ ಮುಗಿಯುತ್ತೆ, ಸುಮ್ಮನೆ 100 ದಿನ ಮಾಡ್ಕೊಂಡು ನೀವು ಅಲ್ವಾ ಸರ್? ಇಲ್ಲ ಅಂದ್ರೆ ಮಾಡಿ ನೆಕ್ಸ್ಟ್ ಪ್ರೊಡ್ಯೂಸರ್ ಇಲ್ಲ ಅವರು, ನೆಕ್ಸ್ಟ್ ಡೈರೆಕ್ಟ್ ಆಕ್ಟರ್. ಹೌದು, ಬಟ್ ನೀವು ಕಾನ್ಸಂಟ್ರೇಟ್ ಹೆಂಗ್ ಮಾಡ್ತೀರಾ? ಮತ್ತೆ ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀರಾ? ಆಕ್ಷನ್ ಕಟ್ ಹೇಳಲ್ವಲ್ಲ, ಹೀರೋ ಬೇರೆ ಇರ್ತಾರೆ.
ನಾನು ಆಕ್ಷನ್ ಕಟ್ತಾನೆ ಕಾನ್ಸಂಟ್ರೇಷನ್ ಡೈರೆಕ್ಟ್ ಈಗ ನೆಕ್ಸ್ಟ್ ಸಿನಿಮಾನ ನೀವೇ ನಿರ್ದೇಶನ ಮಾಡಿ ಓಕೆನಾ? ಕೃಷ್ಣನೇ ಹೀರೋ, ನಾನೇ ಹೀರೋಯಿನ್, ಓಕೆನಾ? ವಾವ್ ಯಾಕೆ ಕೃಷ್ಣ ಮಾಡಲ್ವಾ ನಮ್ ಜೊತೆ? ನಾನಲ್ಲ, ಇವ್ರ ಡೈರೆಕ್ಷನ್ ಬೇಕಾ ಮತ್ತೆ? ಅಲ್ಲ ಹಂಗ ಏನ್ ಹೇಳಲ್ಲ, ಆಕ್ಷನ್ ಹೇಳಲ್ಲ ಆಮೇಲೆ. ನೀವು ಬಂದ್ಬಿಟ್ಟು ಗೆಸ್ಟ್ ಅಪಿಯರೆನ್ಸ್ ಗೆಸ್ಟ್ ಅಪಿಯರೆನ್ಸ್. ಯಾಕೆ ಹೀರೋಯಿನ್ ಗೆಸ್ಟ್ ಅದಕ್ಕೆ ಯಾಕೆ ಇದನ್ನ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರಿ? ಇವಾಗ ಹೆಂಗೆ ಡಾಲರ್ ಮನಿ ಏನಕ್ಕೆ ಇಂಗ್ಲಿಷ್ ಮಾತಾಡ್ತಾರೆ ಅಂತ ಕೇಳ್ತಾರೆ, ಅದನ್ನ ನಿಮ್ಮನ್ನ ಕೇಳ್ತಾರೆ ಅಷ್ಟೇ. ಓ ಮೈ ಗಾಡ್, ಒನ್ ಆಫ್ ದ ಫೈನೆಸ್ಟ್ ಲೈಕ್ ನಾನು ಇಂಟರ್ವ್ಯೂ ಅಂತ ಅನ್ನಿಸ್ಲಿಲ್ಲ. ಇಟ್ ವಾಸ್ ರಿಯಲಿ ವೆರಿ ನೈಸ್. ಥ್ಯಾಂಕ್ ಯು ಶಶಾಂಕ್ ಸರ್ ಆ್ಯಂಡ್ ಫಾರ್ ಪ್ಲೇಯಿಂಗ್ ಮೈ ರೋಲ್. ಆ್ಯಕ್ಚುಲಿ ಗೊತ್ತಾಗ್ತಿದೆ ಅನ್ಸುತ್ತೆ ನಿಮ್ಗೆ ನೋಡಿ, ನೀವು ಮಾತಾಡುವಾಗ ನಿಮ್ಮ ಬಾಯಿನೇ ನೋಡ್ತಾರೆ, ನಮ್ಮ ಕಡೆ ತಿರುಗಿನೂ ನೋಡಿಲ್ಲ ಮಂಜು. ಬಾಯ್ ಚೆನ್ನಾಗಿ ಓಡುತ್ತೆ ಸರ್, ಯಾಕಡೆ ತಿರ್ಗಲಿಲ್ಲ, ಮುಖನೂ ನೋಡಿಲ್ಲ, ಬಾಯಿ ನೋಡೋದು ಬೇಡ. ಸರ್ ಕ್ಯಾಮ್ರಾ ಅಲ್ಲಿದೆ ಸರ್, ಥಿಯೇಟರ್ ನೋಡ್ತಾ ಇದೀವಿ ನೋಡಿ. ಅಲ್ಲ, ಅದು ಪ್ರಾಬ್ಲಮ್ ಏನು ಗೊತ್ತಾ, ಅಷ್ಟು ವರ್ಷ ಜಿಮ್ಮಲ್ಲಿ ಇದ್ದು ಹಿಂಗೆ ಆಗಿರೋದು ಇವರು. ಸೂಪರ್ ಫ್ಯಾಂಟಾಸ್ಟಿಕ್. ಎಸ್, ರಾಜ್ಯಾದ್ಯಂತ ಈಗ ಆಲ್ರೆಡಿ ಸಿನಿಮಾ ರಿಲೀಸ್ ಕೂಡ ಆಗಿದೆ. ಸೊ ಹೋಗಿ ನಮ್ಮ ಕನ್ನಡ ಸಿನಿಮಾನ ಥಿಯೇಟರ್ಗೆ ದಯವಿಟ್ಟು ಹೋಗಿ ನೋಡಿ. ಬೆರಳೆಣಿಕೆಯಲ್ಲಿ ಬರೋ ತನಕ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಅಲ್ಲಿ ನೋಡಿದ್ಮೇಲೆ ಅರೆ ಈ ಒಂದು ಸೂಪರ್ ಸಿನಿಮಾನ ನಾವು ಹೆಂಗೆ ಮಿಸ್ ಮಾಡಿದ್ವಿ ಥಿಯೇಟರ್ನಲ್ಲಿ ಅಂತ ಅನ್ಸೋದು ಬೇಡ. ಆ್ಯಂಡ್ ಅಫ್ಕೋರ್ಸ್ ಎಸ್, ಒಂದು ಸೂಪರ್ ಮೀಲ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದು ನಗು ಆಗಿರ್ಬೋದು, ಚಾಲೆಂಜ್ ಆಗಿರ್ಬೋದು, ಲೈಫಲ್ಲಿ ಪಾಸಿಟಿವ್ ನೆಗೆಟಿವ್. ಹಾಗೆಯೇ ಆ ಒಂದು ನಾಯಿ ಮುಖನ ಒಂದು ಕಾರ್ನಲ್ಲಿ ನೋಡಿದ ತಕ್ಷಣ ಒಬ್ಬ ವ್ಯಕ್ತಿ ಜೀವನದಲ್ಲಿ ಅಷ್ಟೊಂದೆಲ್ಲ ಒಂದು ಬದಲಾವಣೆ ಆಗುತ್ತಾ. ಸೊ ಯಾವುದು ಸರಿ ಮಾರ್ಗ, ಯಾವುದು ಒಂದು ಲೈಕಿನ ಯಾವ ಮಾರ್ಗದಲ್ಲಿ ಹೋದರೆ ನಾವು ತುಂಬ ಚೆನ್ನಾಗಿ ಬದುಕ್ಬೋದು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಸೊ ಎಂಡ್ ಆಫ್ ದ ಡೇ ನಾವು ಥಿಯೇಟರ್ನಲ್ಲಿ ಅಷ್ಟೊತ್ತು ಇದ್ದಾಗ ಒಂದೊಳ್ಳೆ ಮೆಸೇಜ್ನ ಮಡ್ಲಿಗಾಗಿ ಕಳಿಸ್ತಾ ಇದ್ದಾರೆ ನಮ್ಮ ಶಶಾಂಕ್ ಸರ್ ಅವರು. ಸಾಂಗ್ಸ್ ಅಂತೂ ಮಸ್ತಾಗಿದೆ, ನಾವೆಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಮಿಸ್ ಇಲ್ದಿರೋಗೆ ಸಿನಿಮಾನ ನೋಡಿ. ಎಸ್ ಶಶಾಂಕ್ ಸರ್, ಇವತ್ತು ಬಂದ್ರಿ ನಮ್ಮ ಸ್ಟುಡಿಯೋಗೆ, ಹೇಗೆ ಅನ್ನಿಸ್ತಾ ಇದೆ? ಬ್ರ್ಯಾಟ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಲ್ಲ, ಖುಷಿ ಆಗ್ತಾ ಇದೆ. ನಾವು ಆ್ಯಕ್ಚುಲಿ ಮೈಸೂರಿಗೆ ಬಂದಿದ್ದೇನೆ ನಮ್ಮ ಏನು ಬ್ರ್ಯಾಟ್ ಸಿನಿಮಾದ ಸಕ್ಸಸ್ ಖುಷಿನ ಆಡಿಯನ್ಸ್ ಜೊತೆ ಹಂಚ್ಕೋಬೇಕು ಅಂತ. ಆಡಿಯನ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ವಿ, ಅವ್ರ ಫೀಡ್ಬ್ಯಾಕ್ಗಳನ್ನು ತೊಗೊಂಡ್ವಿ. ಅಲ್ಟಿಮೇಟ್ಲಿ ನಮಗೆ ಫಿಲ್ಮ್ ಮೇಕರ್ಸ್ಗೆ, ಈಗ ಡೈರೆಕ್ಟರ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಪ್ರೊಡ್ಯೂಸರ್, ಎಲ್ಲರಿಗೂ ಆಡಿಯನ್ಸ್ ಒಂದು ನಮ್ಮ ಸಿನಿಮಾನ ಅಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋದು ಬಿಗ್ಗೆಸ್ಟ್ ಪ್ಲೆಷರ್. ಸೊ ಆ ಪ್ಲೆಷರು ಇವತ್ತು ಸಿಕ್ತು ನಮಗೆ. ಅದನ್ನು ನೀವು ನಿಮ್ಮ FM ಚಾನಲಿಗೆ ಕರೆದು ಆ ಪ್ಲೆಷರ್ನ ಇನ್ನೂ ದೊಡ್ಡದು ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ವೆರಿ ನೈಸ್. ಬ್ರ್ಯಾಟ್ ಮಂಜು ಅವರೇ, ಸ್ಟುಡಿಯೋಗೆ ಬಂದ್ರಿ, ಮಾತಾಡಿದ್ರಿ ನಮ್ಮ ಜೊತೆಲೆಲ್ಲ? ಸೂಪರ್ ಆಯ್ತು ಮೇಡಮ್, ಚೆನ್ನಾಗಿದೆ. ರೆಡ್ FM 93.5 ಯಾವಾಗಲೂ ಕೇಳ್ತಾನೆ ಇರಿ, ಸಂತೋಷ ಪಡಿ. ಅವ್ರು ಆರ್ಜೆ ಆಗ್ಬಿಟ್ರು. ಇಲ್ಲ, ಅದಕ್ಕೆ ಹಾಕೊಂಡು ಮಾತಾಡ್ತಾ ಇದ್ದೀವಿ. ಸೂಪರ್. ಕೃಷ್ಣ ಅವರೇ, ಆ್ಯಕ್ಚುಲಿ ಇವತ್ತು ಹೇಳಬೇಕು, ನಾನು ಕಾಲ್ ಮಾಡಿದ್ದು ಶಶಾಂಕ್ ಸರ್ಗೆ, ಕಾಲ್ ಪಿಕ್ ಮಾಡಿದ್ದು ಕೃಷ್ಣ. ಎಂಥ ಒಳ್ಳೆ ಪ್ರ್ಯಾಂಕ್ ಮಾಡಿದ್ರು ಅಂತಂದರೆ, ಅವರು ಶಶಾಂಕ್ ಸರ್ ರೋಲ್ನ ಪ್ಲೇ ಮಾಡಿ ನನಗೆ ಪ್ರ್ಯಾಂಕ್ ಮಾಡಿದ್ದಾರೆ ಕಾಲಲ್ಲಿ. ನನಗೆ ಕೃಷ್ಣ ಅಂತ ಅನ್ನಿಸ್ಲೇ ಇಲ್ಲ, ಶಶಾಂಕ್ ಸರ್. ಅದಕ್ಕೆ ಕೇಳಿದೆ ಬೇರೆ ಏನಾದರೂ ಮಾತಾಡ್ಬಿಟ್ಟು ನಾನು ಅಂತ ಹೇಳಿ. ಯಾಕಂದರೆ ಹುಷಾರಾಗಿರಿ, ಇನ್ಮೇಲಿಂದ ಶಶಾಂಕ್ ಸರ್ ಕಾಲಿಗೆ ಯಾರು ಕಾಲ್ ಮಾಡಿದಾಗ 2-3 ಸತಿ ಕನ್ಫರ್ಮ್ ಮಾಡಿಕೊಂಡು ನಂತರ ಮಾತಾಡಿ ಸರ್ ಜೊತೆನಲ್ಲಿ. ಯಾಕಂದರೆ ನನಗೆ ಎಲ್ಲೂ 1 ಸೆಕೆಂಡ್ ಕೂಡ ಅನ್ನಿಸ್ಲಿಲ್ಲ ಅದು ಶಶಾಂಕ್ ಸರ್ ಅಲ್ಲ ಅಂತ. ಬಟ್ ನಾನು ಮಾತಾಡಿರೋದು ಕೃಷ್ಣ ಜೊತೆನಲ್ಲಿ. ಎಂಥ ಪ್ರ್ಯಾಂಕ್ ಅದು. ನಾನು ನಾರ್ಮಲ್ ಆಗಿ ಮಾತಾಡಿದೆ. ಅವ ಆ್ಯಕ್ಚುಲಿ ನೀವು ಅಷ್ಟು ಶಾರ್ಪ್ ಆಗಿರಲಿಲ್ಲ ಆಗ. ಹಂಗ ನೋಡಿ, ಮಧ್ಯಾಹ್ನ ಊಟ ಆಗಿರುತ್ತೆ, ನಿದ್ದೆಗಣ್ಣಲ್ಲಿ ಇರ್ತಾರೆ, ಹಿಂಗಾಗಿರುತ್ತೆ ಅಷ್ಟೇ. ಅದು ಸ್ಟುಡಿಯೋ ಒಳಗಡೆ ಕೂತು ನಮಗೆ ಜೋಶ್ ಜಾಸ್ತಿ ಆಗ್ಬಿಡ್ತು ಶಶಾಂಕ್ ಸರ್ ಜೊತೆ ಮಾತಾಡ್ತಾ ಇದ್ದೀವಿ ಅಂತ. ಹುಡುಗಿರು ಖುಷಿ ಪಡ್ತಾರೆ ಶಶಾಂಕ್ ಸರ್ ಮಾತಾಡ್ತಾ ಇದ್ದಾರೆ ಅಂತಂದಾಗ ಅಲ್ವಾ, ಆ ಜೋಶ್ ಜಾಸ್ತಿ ಆಗಿ ಹೋಗ್ಬಿಡ್ತು. ಅಲ್ಲಿ ಆ ಕಡೆಯಿಂದ ಬರ್ತಿರೋ ಧ್ವನಿ ಯಾರ್ದು ಅಂತಲೂ ಕಂಡುಹಿಡಿಯೋಷ್ಟು ಪೇಷನ್ಸ್ ಇರಲಿಲ್ಲ. ಓಕೆ, ಎಸ್ ಕೃಷ್ಣ ಅವರೇ ಹೇಳಿ. ಸೊ ತುಂಬ ವರ್ಷದಿಂದ ನಾವು ಮೀಟ್ ಮಾಡಬೇಕು, ಸ್ಟುಡಿಯೋನಲ್ಲಿ ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ಆಸೆ ಪಡ್ತಾ ಇದೆ. ಸೊ ಫೈನಲಿ ಇವತ್ತು ಅದು ನೆರವೇರಿತು. ಸೊ ಹೌ ಯು ಫೀಲ್? ರೆಡ್ FM ಸ್ಟುಡಿಯೋ ಇಸ್ ನಾಟ್ ನ್ಯೂ ಫಾರ್ ಯು, ಬಟ್ ಸ್ಟಿಲ್ ಇವತ್ತು ಬ್ರ್ಯಾಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ ನಮ್ಮ ಸ್ಟುಡಿಯೋಲಿ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆ ಸಿನಿಮಾನ ರಿಸೀವ್ ಮಾಡೋ ರೀತಿ, ಯಾಕಂದರೆ ನಾನು ತುಂಬ ಜನ ಅಲ್ಲಿ ಥಿಯೇಟ್ರಲ್ಲಿ ಮೀಟ್ ಮಾಡಿದಾಗ ಪ್ರತಿಯೊಬ್ಬರು 2ನೇ ಸಲ 3ನೇ ಸಲ ನೋಡ್ತಾ ಇದ್ದಾರೆ. ಸೊ ರಿಪೀಟ್ ಆಡಿಯನ್ಸ್ ತುಂಬ ಇದ್ದಾರೆ. ಸೊ ಯಾರ್ಯಾರು ನೋಡಿದ್ದೀರಾ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳನ್ನ ಕರ್ಕೊಂಡೋಗಿ ಇನ್ನೊಂದಷ್ಟು ತೋರಿಸಿ. ಯಾರು ನೋಡಿಲ್ಲ, ಈ ಸಿನಿಮಾ ಮಾತ್ರ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ತುಂಬ ಒಂದು ಅದ್ಭುತವಾದ ಚಿತ್ರ, ಒಂದು ಬೇರೆ ಥರದ್ದೇ ಸಿನಿಮಾ ಇದು. ಸೊ ರೆಗ್ಯುಲರ್ ಪ್ಯಾಟರ್ನ್ ಇರೋ ಸಿನಿಮಾ ಅಲ್ಲ ಇದು, ಒಂದು ಬೇರೆ ಥರದ ಏನೋ ಒಂದು ಅನುಭವ ಅಂತ ನಿಮಗಾಗುತ್ತೆ. ತುಂಬ ಮಜಾ ಮಾಡ್ತೀರಾ. ಎಸ್ಪೆಷಲಿ ಲಾಸ್ಟ್ 20 minutes ಆಫ್ ದ ಫಿಲಮ್ ರೋಲರ್ ಕೋಸ್ಟರ್ ರೈಡು, ಮಜಾ ಅಂದರೆ ಮಜಾ ಮಾಡ್ಬೋದು. ಎಸ್ ಮನೀಷಾ ಹೇಳಿ, ಏನನ್ಸ್ತದೆ ಇವತ್ತು ನಮ್ಮ ರೆಡ್ FM ಸ್ಟುಡಿಯೋ? So actually I think I had a lot of fun doing this interview. Tumma fun ಆಗಿತ್ತು. But
ನಾವು ಇವತ್ತು ಮೈಸೂರಿಗೆ ಬಂದಿರೋದು ಥಿಯೇಟರಲ್ಲಿ ರೆಸ್ಪಾನ್ಸ್ ನೋಡೋಕೆ ಬಂದಿದ್ವಿ ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ರೆಸ್ಪಾನ್ಸ್. ಇಟ್ ಫೀಲ್ ಸೋ ಅಮೇಸಿಂಗ್ ಟು ಕಮ್ ಟು ಮೈಸೂರು ಆ್ಯಂಡ್ ಸಿ ಸಚ್ ಅ ಗುಡ್ ರೆಸ್ಪಾನ್ಸ್ ಫ್ರಮ್ ಎವ್ರಿ ಒನ್. ಸೊ ಪ್ಲೀಸ್ ಥಿಯೇಟರಿಗೆ ಬನ್ನಿ, ನಮ್ಮ ಸಿನಿಮಾನ ನೋಡಿ. ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ಇಟ್. ಇಟ್ಸ್ ಆಲ್ರೆಡಿ ಔಟ್, ಸೊ ಪ್ಲೀಸ್ ಗೋ ಆ್ಯಂಡ್ ವಾಚ್ ಇಟ್ ಆ್ಯಂಡ್ ಎಂಜಾಯ್. ಮುದ್ದು ಗೊಂಬೆ ಅಲ್ಲ ಪಾಪ, ಬೊಂಬೆ ಕೀ ಕೊಟ್ಟಾಗ ಎಲ್ಲ ಮಾತಾಡುತ್ತಲ್ಲ ಸ್ಟೋರ್ ಮಾಡಿಟ್ಟಾಗ ಹಂಗೆ ಮಾತಾಡಿದ್ರು ಅವ್ರು ಇವಾಗ ನಮ್ಮ ಜೊತೆನಲ್ಲಿ. ಏನು ಹೊಗಳೋದರ ಬೈತಾ ಇದ್ದೀರಾ? ನಾನಾ? ನೀವಲ್ಲ, ಇವರು ಇಲ್ಲ ಅಷ್ಟು ಮುದ್ದು. She's saying it so nicely. ಅದನ್ನೇ ಇನ್ನೋಸೆಂಟ್ ಅಂತ ಹೇಳಿದ್ದು. ಫ್ಲವರ್ ಇಟ್ರು ಗೊತ್ತಾಗಿಲ್ಲ. ಅದು ನನ್ನ ಕ್ಯಾರೆಕ್ಟರು, ಹಾಂ, ನಾನಲ್ಲ. ಅವಾಗ್ಲಿಂದ ಇವರಿಬ್ರು ಜಗಳದ ಮಧ್ಯದಲ್ಲಿ ಸೇರ್ಕೊಂಡ್ಬಿಟ್ಟು ನಾನು. ಓಕೆ, ಎನಿವೇಸ್ ಅಲ್ಲ, ಇಷ್ಟೊತ್ತವರೆಗೂ ಹೇಳಿದ್ರು ಸ್ಟುಡಿಯೋಗೆ ಬಂದಿದ್ದು ಖುಷಿ. ರಶ್ಮಿ ಜೊತೆ ಮಾತಾಡಿದ್ದೆ, ಲೈಕ್ ಒಂದು ಎಕ್ಸ್ಪೀರಿಯನ್ಸ್ ಹೇಳಿದ್ರ, ಇವ್ರೊಬ್ಬರೇ ಹೇಳಿದ್ದು ಗೊತ್ತಾ? ನಿಮ್ ಇಡೀ ಶೋನಲ್ಲಿ ನಿಮ್ಮ ಬಗ್ಗೆನೇ ಮಾತಾಡಿದ್ದಾರೆ ಇವರು. ನಿಮಗೆ ನೋಡ್ತಾ ಇದ್ದಾರೆ, ಮಾತಾಡಿದ್ರೆ ನಿಮ್ಮನ್ನೇ ನೋಡಿದ್ದಾರೆ. ವೈಡ್ ಕ್ರೆಡಿಟ್ ಕೊಟ್ಟಿದ್ದೀನಿ. ಸರಿ ಬಿಡಿ, ಇರ್ಲಿ, ಪರವಾಗಿಲ್ಲ. ಇದೆಲ್ಲ sometimes happens. ನೀವು ಆಕ್ಚುಲಿ ಏನು ಗೊತ್ತಾ, ನೀವೀಗ ದೂರದಿಂದ ಹಿಂಗೆ ಅಂತ ಇದ್ದೀರಲ್ಲ, ಸಿನಿಮಾ ನೋಡಿ. ನೀವು ಭೀಮಾ ನೋಡಿ ದೂರದಿಂದ ಹಿಂಗೆ ಅಂತ ಇದ್ದೀರಾ, ಸಿನಿಮಾ ನೋಡಿ ಹತ್ರ ಹೋಗಿ ಹಿಂಗೆ ಅಂತೀರಾ. ಅಯ್ಯೋ, ನನ್ನ ಫೇವರೇಟ್ ಫಿಲ್ಮ್ ಅಲ್ಲಿ ಇವ್ರ ಕ್ಯಾರೆಕ್ಟರ್ ಡಾಲರ್ ಮನಿ ಕ್ಯಾರೆಕ್ಟರ್ ತುಂಬಾ ತುಂಬಾ ಚೆನ್ನಾಗಿದೆ. ಎಸ್ ಶಶಾಂಕ್ ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್ ಈ ಒಂದು ಸಿನಿಮಾನ ಕೊಟ್ಟಿರೋದಕ್ಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕರೆಗೆ ಹೋಗೊಟ್ಟಿ ನಮ್ಮ ಸ್ಟುಡಿಯೋಗೂ ಕೂಡ ಬಂದಿರೋದಕ್ಕೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟೀಮ್ ಬ್ರ್ಯಾಟ್. ಎಲ್ಲರೂ ಕೂಡ ಹೋಗಿ ಥಿಯೇಟರ್ನಲ್ಲಿ ಸಿನಿಮಾನ ನೋಡಿ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಮತ್ತೊಂದು ಎಪಿಸೋಡಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ರೈಟ್ ನೌ RJ ರಶ್ಮಿ ಸೈನಿಂಗ್ ಆಫ್ ನಮ್ಮ ಬ್ರ್ಯಾಟ್ ಟೀಮ್ ಜೊತೆನಲ್ಲಿ. ಇದೇ ಥರ ಇನ್ನಷ್ಟು ಅಪ್ಡೇಟ್ಸ್ಗೆ ನೋಡ್ತಾ ಇರಿ, ಕೇಳ್ತಾ ಇರಿ ಸೂಪರ್ ಹಿಟ್ಸ್ 93.5 ರೆಡ್ FM. ನಾನು RJ ರಶ್ಮಿ. ಬ್ರ್ಯಾಟ್ ಸಿನಿಮಾನ ಮಿಸ್ ಇಲ್ದಿರೋ ಹಾಗೆ ನೋಡಿ, ರೆಡ್ FM ನ ಕೇಳ್ತಾ ಮಸ್ತ್ ಮಜಾ ಮಾಡಿ. ನೀವೊಂದು ಕಾಫಿ ಕೊಡಿ. ಡೆಫಿನೆಟ್ಲಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.